ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯ. ಅಲ್ಲಿ ಇವತ್ತು ನಾವು ನೋಡಬೇಕಾದದ್ದು 24ನೇಯ ಶ್ಲೋಕ. ಚತುರ್ಮುಖ ಬ್ರಹ್ಮ ಭಗವಂತನ ಆದೇಶದಂತೆ ತಪಸ್ಸು ಮಾಡಿದ. ಆ ತಪಸ್ಸಿನ ಫಲವಾಗಿ ಒಲಿದ ಭಗವಂತ ಆತನಿಗೆ ತನ್ನ ಲೋಕವನ್ನು ತೋರಿಸಿದ ಅನ್ನೋದನ್ನು ನೋಡ್ತಿದ್ದೇವೆ. ಇದೇ ಅಧ್ಯಾಯದಲ್ಲಿ 6ನೇ ಶ್ಲೋಕ ಏನು ಬಂದಿತ್ತಲ್ಲ, ಸಚಿಂತಯನ್ ದ್ವಕ್ಷರಮೇಕದಾಂಭಸಿ ಉಪಾಸನೋ ದ್ವಿರ್ಗಜಿತಂ ವಚೋ ವಿಭು ಅಂತ. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಆವಾಗ ಆ ಶ್ಲೋಕವನ್ನು ಹೇಳುವಾಗ ವಿಷ್ಣು ತೀರ್ಥರು ಏನು ಹೇಳಿದ್ದಾರೆ ಅನ್ನೋದನ್ನ ನನಗೆ ಹೇಳಲಿಕ್ಕಾಗಿರಲಿಲ್ಲ. ಅದಕ್ಕಾಗಿ ಅದೊಂದು ಶ್ಲೋಕಕ್ಕೆ ವಿಷ್ಣು ತೀರ್ಥರು ಏನು ಹೇಳಿದ್ದಾರೆ ಅನ್ನೋದನ್ನ, ಅದರಲ್ಲಿ ಅವ್ರು ಹೇಳಿದ ಮಹತ್ವದ ಸಂಗತಿಯೊಂದನ್ನು ಗಮನಿಸಿ ನಾವು ಮುಂದೆ ಹೋಗಬೇಕಷ್ಟೆ. ತಪಸ್ಸು ಮಾಡುವಂತ ಪರಮಾತ್ಮ ಹೇಳಿದ ಅಂತ ನಾವು ಅಲ್ಲಿ ನೋಡಿದ್ದೇವೆ. ಅನ್ನುವುದು ಈ ವರ್ಗೀಯ ಅಕ್ಷರಗಳಲ್ಲಿ, ವ್ಯಂಜನಾಕ್ಷರಗಳಲ್ಲಿ 25 ವರ್ಗೀಯ ಅಕ್ಷರಗಳಿವೆ. ಅವುಗಳನ್ನು ಸ್ಪರ್ಶಾಕ್ಷರಗಳು ಅಂತ ಕರೀತಾರೆ. ಅದರಲ್ಲಿ ಅನ್ನುವುದು 16ನೇದ್ದು, ಅನ್ನುವುದು 21ನೇದ್ದು. ವರ್ಗೀಯ ಅಕ್ಷರಗಳು 25 ಇವೆ. ಅವುಗಳಲ್ಲಿ ಕವರ್ಗದ 5, ಚವರ್ಗದ 5 ಮತ್ತು ಟವರ್ಗದ 5 ಇವೆ. ಅಲ್ಲಿಗೆ 15 ಅಕ್ಷರಗಳಾಗ್ತವೆ. ಮತ್ತೆ ಮುಂದೆ ಬರುವಂಥದ್ದು ತವರ್ಗ, ಅದರಲ್ಲಿ ಮೊದಲನೇ ಅಕ್ಷರ ಅನ್ನೋದು, ಹಾಗಾಗಿ ಅದು 16ನೇ ಅಕ್ಷರ. ಮುಂದೆ 5ನೇ ವರ್ಗದಲ್ಲಿ ಪವರ್ಗದಲ್ಲಿ ಮೊದಲನೇ ಅಕ್ಷರ ಈ ಅನ್ನೋದು, ಅದು 21ನೇ ಅಕ್ಷರ. ಹೀಗೆ 16ನೇ ಮತ್ತು 21ನೇ ಅಕ್ಷರ ಅಂತ ಅಲ್ಲಿ ವ್ಯಾಸರು ಅದನ್ನು ಪೋಣಿಸಿದ್ದಾರೆ. ನೇರವಾಗಿ ಅದನ್ನು ಅವ್ರು ಹೇಳಲಿಲ್ಲ. ಯಾಕೆ ಹಾಗೆ ಹೇಳಲಿಲ್ಲ ಅಂದರೆ, ಏವಂ ಪಾರೋಕ್ಷೇಣ ಕಥನೇನ ಭಗವದ್ವಚನ ಮಾತ್ರಸ್ಯ ಮಂತ್ರತುಲ್ಯತಾಂ ಸೂಚಯತೆ. ತಪಃ ಅಂತ ನೇರವಾಗಿ ಹೇಳಲಿಲ್ಲ. ಚತುರ್ಮುಖ ಬ್ರಹ್ಮ ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಭಗವಂತ ನೇರವಾಗಿ ಹೇಳಲಿಲ್ಲ. ಅದು ಯಾಕೆ ಹಾಗೆ ಅಂದರೆ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಐತರೇಯ ಉಪನಿಷತ್ತು ಮತ್ತೆ ಬೃಹದಾರಣ್ಯಕ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ಹಾಗೆ ಕಾಣಿಸ್ತದೆ. ದೇವತೆಗಳೆಲ್ಲರೂ ಕೂಡ ಏನನ್ನೇ ಹೇಳುವುದಿದ್ರೂ ಪರೋಕ್ಷವಾಗಿಯೇ ಹೇಳುವುದನ್ನು ಅಪೇಕ್ಷೆ ಪಡ್ತಾರೆ. ನೇರವಾಗಿ ಅವರು ಯಾವ ಸಣ್ಣ ಸಂಗತಿಯನ್ನು ಹೇಳುವುದಿಲ್ಲ, ಮಹತ್ವದ ಸಂಗತಿಯನ್ನು ಹೇಳೋದಿಲ್ಲ. ಹೀಗೆ ಒಂದು ಮಂತ್ರವನ್ನು ಹೇಳುವಾಗಂತೂ ಬಹಳ ಮಹತ್ವದ್ದಾದ್ರಿಂದ ಅದನ್ನು ಪರೋಕ್ಷವಾಗಿಯೇ ಹೇಳಬೇಕು ಅಂತ. ಆಚಾರ್ಯರು ಕೂಡ ತಂತ್ರಸಾರದಲ್ಲಿ ಕ್ಷಿಪ್ರ ಪ್ರಸಾದಾಯ ನಮಃ ಅಂತ ಒಂದು ಉದಾಹರಣೆ ನನಗೆ ನೆನಪು ಬಂತು ಅಷ್ಟೇ. ಅದನ್ನ ಕ್ಷಿಪ್ರ ಪ್ರಸಾದಾಯ ನಮಃ ಅಂತ ಹೀಗೆ ಹೇಳೋದಿಲ್ಲ. ಗಣಪತಿ ಮಂತ್ರ ಅದನ್ನು ಹೇಳೋದಿಲ್ಲ. ಮೋನಯ ದಾಸ ಪ್ರಪ್ರಕ್ಷೆ ಅಂತ ಹೀಗೆ ಹೇಳ್ತಾರೆ. ಕೊನೆಯಿಂದ ಮೊದಲಿನವರೆಗೆ ಹೇಳ್ತಾ ಬರ್ತಾರೆ. ಅಂತೂ ನೇರವಾಗಿ ಅದನ್ನ ಅವರು ಹೇಳುವುದನ್ನ ವ್ಯಾಸರಾಗಲಿ ಆಚಾರ್ಯರಾಗಲಿ ಯಾರೂ ಕೂಡ ಬಯಸೋದಿಲ್ಲ. ಹೀಗೆ ಸ್ವಯಂ ನಾರಾಯಣ ಅದನ್ನ ಪರೋಕ್ಷವಾಗಿ ಹೇಳಿದ್ದ, ವ್ಯಾಸರು ಹಾಗೆ ಅದನ್ನು ಪರೋಕ್ಷವಾಗಿಯೇ ಪೋಣಿಸಿದ್ದಾರೆ.
ಇಲ್ಲಿ ಈ ಯೋಗಿಗಳಿಗೆ ತಪಸ್ಸನ್ನುವುದೇ ಧನ ಅನ್ನೋದನ್ನೆಲ್ಲ ಹೇಳಿದ್ದಾರೆ ಆ 6ನೇ ಶ್ಲೋಕದಲ್ಲಿ. ನಿಷ್ಕಿಂಚನಾನಾಂ ನೃಪ ಯದ್ಧನಂ ವಿದುಹು. ಯೋಗಿಗಳಿಗೆ ಭಗವಂತನೇ ಧನ, ಉಳಿದವರಿಗೆಲ್ಲರಿಗೂ ಕೂಡ ಅವರವರದೇ ಆದ ಧನ ಇರ್ತದೆ. ಸರಿ, ಈ ಧರ್ಮೋಪದೇಶ ಪ್ರಕರಣದಲ್ಲಿ 273ನೇ ಶ್ಲೋಕದ ರೂಪದಲ್ಲಿ ಈ ಸಚಿಂತಯನ್ ದ್ವ್ಯಕ್ಷರಮೇಕದಾಂಬ ಅನ್ನುವ ಶ್ಲೋಕ ಬಂದಿದೆ. ಅವ್ರು ಯೋಗಿಗಳು ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದನ್ನೆಲ್ಲ ಅಲ್ಲಿ ತಿಳಿಸ್ತಾ ಇದ್ದಾರೆ. ಯೋಗಿಗಳು ಕೇವಲ ಪ್ರಾಣಧಾರಣಕ್ಕಾಗಿ ಆಹಾರವನ್ನು ಸ್ವೀಕಾರ ಮಾಡ್ತಾರೆ, ಅವ್ರು ಯಾರಿಂದನೂ ಏನನ್ನು ಬಯಸುವುದಿಲ್ಲ ಅನ್ನೋದನ್ನೆಲ್ಲ ಅಲ್ಲಿ ಹೇಳ್ತಿದ್ದಾರೆ. ನಿಷ್ಕಿಂಚನರು ಅಂತ ಒಂದು 2-3 ಕಡೆ ಅಲ್ಲಿ ಬಂದಿದೆ. ಇದು 273ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ. 272ನೇ ಶ್ಲೋಕದಲ್ಲೂ ಕೂಡ 71ನೇ ಶ್ಲೋಕದಲ್ಲೂ ಕೂಡ ಅಕಿಂಚನಾನಾಂ ಹಿ ಧನಂ ಶಿಲೋಂಚನಂ. ಭಗವಂತನನ್ನು ಬಿಟ್ಟು ಬೇರೆ ಯಾವ ಸಂಪತ್ತನ್ನು ಅವರು ಒಲ್ಲರು. ಶಿಲೋಂಚ ವೃತ್ತಿಯಿಂದ ಏನು ಜಮೀನುಗಳಲ್ಲಿ ಕಾಳು ಕಡಿ ಮೊದಲಾದವುಗಳು ಕಡೆಗಣಿಸಿ ಬಿದ್ದು ಹೋಗಿರ್ತವೆ ಅದನ್ನೇ ಸ್ವೀಕಾರ ಮಾಡ್ತಾರೆ ಅಂತ. 70ನೇ ಶ್ಲೋಕದಲ್ಲಿ ಕೂಡ ನಿಷ್ಕಿಂಚನಾಹ ಮಯಿ ಅನಿರುಕ್ತ ಚೇತಸಃ ಅಂತ ಅವ್ರ ಬಗ್ಗೆನೇ ವರ್ಣನೆ ಮಾಡಿದ್ದಾರೆ. ಯೋಗಿಗಳು ತಪೋಧನರು, ತಪಸ್ಸೇ ಅವರ ಧನ, ಬೇರೆ ಧನ ಅವರಿಗೆ ಬೇಕಾಗಿಲ್ಲ ಅನ್ನೋದನ್ನ ಹೇಳುವುದು ಅವರ ಉದ್ದೇಶ. ಅಲ್ಲಿ ಹೀಗೆ ಕೇಳ್ಕೋತಾರೆ ವಿಷ್ಣು ತೀರ್ಥರು, ನಾನು ಏವಂ ವಿಧೆಯ ವೃತ್ಯ ಪ್ರಾಣಧಾರಣ ಮಾತ್ರೇಣ ವರ್ತನೇಪಿ ವಿಪದಾಗಮನೆ ಕಥಂ. ಯಾರನ್ನು ಏನನ್ನು ಬೇಡಬಾರದು, ಏನು ಭಗವಂತನ ಅನುಗ್ರಹದಿಂದ ಲಬ್ಧವಾಗಿದೆ ಅದನ್ನೇ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರಿ. ಆಯಿತು, ಹೇಗೋ ಜೀವನ ನಡೆದಿತ್ತು, ಬಹಳ ದೊಡ್ಡ ಆಪತ್ತು ಬಂದಾಗ ಏನು ಮಾಡಬೇಕು? ಆವಾಗ ಈ ಶಿಲೋಂಚ ವೃತ್ತಿ ಅಂದರೆ ರೈತರು ತಮ್ಮ ಜಮೀನಿನಲ್ಲಿ ಏನು ಕಾಳು ಕಡಿಗಳನ್ನು ಸಂಗ್ರಹ ಮಾಡಿ ಹೊರಟೋಗಿರ್ತಾರೆ, ಇನ್ನು ಅಳಿದು ಉಳಿದದ್ದನ್ನು ಮತ್ತೆ ಎಷ್ಟಂತೂ ಆರಿಸಿ ಸಂಗ್ರಹ ಮಾಡುವುದು ಎಷ್ಟು ಅಂತ ಸಾಕಾಗಿ ಬಿಟ್ಟಿರ್ತಾರೆ. 100 ಚೀಲ ಕಾಳು ಕಡಿ ಬೆಳೆದವರಿಗೆ ಎಲ್ಲೋ ಒಂದು ಹಿಡಿಯೋ ಒಂದು ಬೊಗಸೆಯೋ ಕಾಳು ಕಡಿ ಅಲ್ಲಲ್ಲಿ ಬಿದ್ದಿದ್ರೆ ಅದು ಅವರಿಗೆ ನಗಣ್ಯ ಆಗ್ತದೆ. ಹಾಗೆ ಅದನ್ನು ಬಿಟ್ಟು ಹೋಗಿರ್ತಾರೆ. ಕೆಲವು ತೆನೆಗಳನ್ನು ಬಿಟ್ಟು ಹೋಗಿರ್ತಾರೆ, ಕೆಲವು ಕಡೆ ಕಣಗಳನ್ನು ಬಿಟ್ಟು ಹೋಗಿರ್ತಾರೆ. ಹೀಗೆ ಆ ಕಣಗಳನ್ನೇ ಸ್ವೀಕಾರ ಮಾಡುವುದಾದ್ರೆ ಅದಕ್ಕೊಂದು ಹೆಸರಿದೆ, ಶಿಲಾ ಉಂಚ ಅಂತ. ಮತ್ತೆ ಅದರಲ್ಲಿ 2 ವ್ಯತ್ಯಾಸಗಳಿವೆ ಅಷ್ಟೆ. ಕಣಗಳನ್ನು, ದೊಡ್ಡ ದೊಡ್ಡ ತೆನೆಗಳನ್ನು ಸ್ವೀಕಾರ ಮಾಡೋದಿಲ್ಲ ಕೆಲವರು ತಪೋಧನರು. ಕೇವಲ ಅಲ್ಲಿ ಕಾಳುಗಳು ಬಿದ್ದಿದ್ರೆ ಅವ್ರು ಮಾತ್ರ ತಗೊಂಡು ಹೋಗ್ತಾರೆ. ಮೊದಲನೇ ದಿವಸ ಹಾರ್ವೆಸ್ಟಿಂಗ್ ಎಲ್ಲ ಮುಗಿದ ಮೇಲೆ ರೈತರು ಹೊರಟೋಗಿರ್ತಾರೆ. ಮಾರನೇ ದಿವಸ ಮತ್ತೆ ಬರಬಹುದು, ತೆನೆಗಳನ್ನು ತಗೊಂಡು ಹೋಗಬಹುದು. ಹಾಗಾಗಿ ತೆನೆಗಳನ್ನು ನಾವು ತಗೊಳ್ಳೋದು ಬೇಡ, ಕೇವಲ ಕಾಳುಗಳನ್ನು ಮಾತ್ರ ಆರಿಸ್ಕೋಬೇಕು ಅಂತ ಕಾಳುಗಳನ್ನು ಮಾತ್ರ ಆರಿಸ್ಕೋತಾರೆ. ಇವತ್ತಿಗೂ ಕೂಡ ಅದು ಆ ಹಳ್ಳಿಗಾಡಿನಲ್ಲಿ ಕಾಣಿಸ್ತದೆ. ಕೆಲವರು ಜೀವನೋಪಾಯಕ್ಕಾಗಿ ಸ್ವಂತ ಜಮೀನು ಇತ್ಯಾದಿ ಇಲ್ಲದೇ ಇದ್ದವರು, ದೇವಾಲಯದ ಅರ್ಚಕರು, ಮತ್ತೆ ಲಿಂಗಾಯತರಲ್ಲಿ ಸ್ವಾಮಿಗಳು ಅಂತ ಏನಿರ್ತಾರೆ ಜಂಗಮರು, ಅವರು ಹೀಗೆಲ್ಲ ಜಮೀನುಗಳನ್ನು ಓಡಾಡಿ ಎಲ್ಲಿಯಾದರೂ ಈ ಹಾರ್ವೆಸ್ಟಿಂಗ್ ನಡೆದಿದ್ರೆ, ಕಟಾವು ನಡೆದಿದ್ರೆ ಅಲ್ಲಿ ಹೋಗಿ ತಮ್ಮ ಪಾಲನ್ನು ಒಂದಿಷ್ಟನ್ನು ಸ್ವೀಕಾರ ಮಾಡ್ಕೊಂಡು ಬರ್ತಾರೆ. ಕ್ರಮವಾಗಿ ಅಂಥ ಒಂದು ಜೀವನಾದರ್ಶ, ನಿಷ್ಕಿಂಚಿನ ವೃತ್ತಿಯು ಕೂಡ ಕಣ್ಮರೆ ಆಗ್ತದೆ. ಅದಿರಲಿ, ಅಂತೂ ಹಾಗೊಂದಿತ್ತು. ಆಪತ್ತು ಬಂದಾಗ ಆ ಕಾಳು ಕಡಿಯೂ ಸಿಗದೆ ಹೋದ್ರೆ ಏನು ಮಾಡಬೇಕು ಅಂದರೆ ವಿಷ್ಣು ತೀರ್ಥರು ಹೇಳ್ತಾರೆ, ವಾಸುದೇವ ಭಕ್ತಾನ ವಿಪದೋ ನಸಂತ್ಯೇವ. ಭಗವಂತನ ಭಕ್ತರಿಗೆ ಆಪತ್ತು ಅನ್ನುವುದೇ ಬರೋದಿಲ್ಲ. ಆಪತ್ತು ಅಂದ್ರೆ ಎಂಥ ಆಪತ್ತದು? ಅದಕ್ಕೆ ತುಂಬ ಸುಂದರವಾದ ಮಾತು ಹೇಳ್ತಾರೆ, ಇದು ನಾವೆಲ್ಲರೂ ಮನನ ಮಾಡಬೇಕಾದ್ದು. ದೈವಾದ್ಯದಿ ಭವೇಯು ತದಾಪಿ ಅನ್ಯೇಷಾಂ ಸಂಪದ್ಭ್ಯೋಪಿ ವರೀಯಸ್ಯ ಏವ. ಏನಾದರೂ ಭಗವಂತನ ಕೋಪದಿಂದ ಆಪತ್ತು ಬಂದೀತು, ಕೋಪವೋ ಅನುಗ್ರಹವೋ ಬಂದೀತು, ಆದರೆ ಆ ಬಂದ ಆಪತ್ತು ಕೂಡ ಹೇಗಿರ್ತದೆ ಅಂದರೆ ಅನ್ಯೇಷಾಂ ಸಂಪದ್ಭ್ಯೋಪಿ ವರೀಯಸ್ಯ ಏವ. ಇದನ್ನೊಂದು ಆಪತ್ಕಾಲ ಅಂತ ನಾವು ಹೇಳ್ತೀವಿ. ಕಲಿಯುಗ ಬಹಳ ಕಷ್ಟದ ಕಾಲ, ಆಪತ್ಕಾಲ ಅಂತೆಲ್ಲ ಹೇಳ್ತೀವಿ. ಈ ಸಂದರ್ಭದಲ್ಲಿ ಕೆಲವರಿಗೆ ಸಂಪತ್ತಿರ್ತದೆ, ಕೆಲವರಿಗೆ ಸಂಪತ್ತಿರೋದಿಲ್ಲ. ಆ ಸಂಪತ್ತನ್ನು ಇಟ್ಕೊಂಡು ಅವರೇನು ಶ್ರೀಮಂತರು ಅಂತ ಬದುಕ್ತಾ ಇದ್ದಾರೆ, ಅವರಿಗೆ ಬಂದಿರುವ ಸಂಪತ್ತಿಗಿಂತ ಇವರಿಗೆ ಬಂದಿರುವ ವಿಪತ್ತೇ ದೊಡ್ಡದು.
ಯಾಕೆಂದ್ರೆ ಇವರಿಗೆ ಬಂದಿರುವ ವಿಪತ್ತು, ಇವರಿಗೇನು ಜೀವನೋಪಾಯಕ್ಕೂ ಒಂದು ಸಂಚಕಾರ ಬಂದಿದೆಯಲ್ಲ, ಅದು ಅವರಿಗೆ ಅಧ್ಯಾತ್ಮವನ್ನು ಕಲಿಸ್ತದೆ. ಸಂಪತ್ತು ಯಾರಿಗೆ ಬಂದಿದೆ, ಸಂಪತ್ತಿನ ಶಿಖರದಲ್ಲಿ ಯಾರು ಓಲಾಡ್ತಾ ಇದ್ದಾರೆ, ಅವರಿಗೆ ವೈರಾಗ್ಯ, ಭಕ್ತಿ, ಜ್ಞಾನ ಇತ್ಯಾದಿಗಳು ಬರುವುದೇ ಇಲ್ಲ. ಅದರಿಂದ ಅವ್ರು ಮತ್ತರಾಗಿ ಬಿಡ್ತಾರೆ. ಅದು ಸಮಸ್ಯೆ. ಆದ್ರಿಂದ ಯಾರೋ ಕೆಲವರಿಗೆ, ಅಜ್ಞಾನಿಗಳಾದವರಿಗೆ, ಮೂರ್ಖರಿಗೆ, ಲೋಲುಪರಾದವರಿಗೆ ಬಂದ ಸಂಪತ್ತಿಗಿಂತ ಜ್ಞಾನಿಗಳಿಗೆ ಬಂದ ವಿಪತ್ತೇ ದೊಡ್ಡದು ಅಂತಾರೆ. ವಿಪದ ಸಂತು ನಶ್ಯಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ ಅಂತ ಹಿಂದೆ 1ನೇ ಸ್ಕಂದದಲ್ಲಿ ಕುಂತಿ ಹೇಳೋದನ್ನು ನಾವು ಕೇಳಿದ್ದೀವಿ. ಭಗವಂತನೇ ನಮಗೆ ಆಪತ್ತು ಬರ್ತಾ ಇರಲಿ, ಯಾಕೆಂದ್ರೆ ಆಪತ್ತಿನ ಸಂದರ್ಭದಲ್ಲೇ ನಿನ್ನ ದರ್ಶನ ಆಗ್ತದೆ. ನಾವು ನಿನ್ನ ನೆನಿತೇವೆ, ಹಾಗೆ ನಿನ್ನ ದರ್ಶನ ಆಗ್ತದೆ. ಸರಿ, ನಿನ್ನ ದರ್ಶನ ಆದರೆ ನಮಗೆ ಮುಕ್ತಿ ಆಗ್ತದೆ. ಅದೆಲ್ಲ ಸರಿ, ಮುಕ್ತಿ ಆಗೋದು ಅದಾಯ್ತು ರೀ. ಹಾಗಾದ್ರೆ ಜೀವನೋಪಾಯ ಹೇಗೆ ಅದನ್ನ ಹೇಳಿ. ನಾಳೆ ಸತ್ತ ಮೇಲೆ ಅನೇಕ ಜನ್ಮಗಳನ್ನ ದಾಟಿದ ಮೇಲೆ ಮುಕ್ತಿ, ಅದನ್ನ ಒಪ್ಪೋಣ. ಈಗ ಬದುಕಿದ್ದಾಗ ಹೊಟ್ಟೆ ನಡಿಬೇಕಲ್ಲ, ಅದು ಹೇಗೆ ಅಂತಂದ್ರೆ ವಿಷ್ಣು ತೀರ್ಥರು ಕೇಳ್ತಾರೆ, ಅನ್ಯೇಷಾಮಪಿ ಕಹ. ಆಯ್ತು, ಭಗವಂತನ ಭಕ್ತರಲ್ಲದೇ ಇದ್ದವರಿಗೆ, ವಿರಕ್ತರಲ್ಲದೇ ಇದ್ದವರಿಗಾದ್ರೂ ಜೀವನೋಪಾಯ ನಡೆಯೋದು ಹೇಗೆ? ಅಲ್ಲ, ಅವ್ರು ದುಡ್ಡು ಸಂಗ್ರಹ ಮಾಡಿಟ್ಟಿದ್ದಾರಲ್ಲ, ಅದರಿಂದ ನಡೀತದೆ ಅಂತಂದ್ರೆ ಸಮಂ. ಇವರಿಗೂ ದುಡ್ಡು ಸಂಗ್ರಹ ಮಾಡಿಟ್ಟಿದ್ದಾರೆ, ಭಗವದ್ಭಕ್ತರು ದುಡ್ಡು ಸಂಗ್ರಹ ಮಾಡಿದ್ದಾರೆ. ಯಾರು ಏನು ಸಂಗ್ರಹ ಮಾಡಿದ್ದಾರೆ ಅಂದ್ರೆ ಅದನ್ನೇ ಈ ಶ್ಲೋಕದಿಂದ ಹೇಳ್ತಿದ್ದಾರೆ. ಈ ಭಗವಂತನ ಜ್ಞಾನ ಏನಿದೆ ಅದೇ ಅವರಿಗೆ ದೊಡ್ಡ ಸಂಪತ್ತು. ನಿಷ್ಕಿಂಚನಾನಾಂ ಯೋಗಿನಾಂ ಯದ್ಧನಂ ತದೇವ. ಇವರು ಭಗವಂತನನ್ನು ತಮ್ಮ ಹೃದಯದಲ್ಲಿ ಹೊತ್ತು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಆ ಭಗವಂತನೇ ಅವ್ರ ಯೋಗಕ್ಷೇಮ ನೋಡ್ಕೋತಾರೆ. ಉಳಿದವರಿಗೆ ದುಡ್ಡು ಏನು ಯೋಗಕ್ಷೇಮ ನೋಡ್ಕೊಂಡಿತ್ತು, ಆ ಯೋಗಕ್ಷೇಮವನ್ನು ಇವರಿಗೆ ಭಗವಂತನೇ ನೋಡ್ಕೊಳ್ತಾನಷ್ಟೆ. ಹಾಗೆ ನೋಡ್ಕೊಳ್ತಾನೆ ಅಂತ ಒಂದು ದಾರ್ಢ್ಯ ನಮಗೆ ಬೇಕು ಇಷ್ಟೇ. ನಿಷ್ಕಿಂಚನಾಸ್ತು ತಪೋಧನಾಹ ಅನೇನ ಯಥಾ ಅನ್ಯೇಷಾಂ ಸಂಗೃಹೀತಂ ಧನಂ ವಿಪತ್ಸು ಜೀವನೋಪಾಯೋ ಭವತಿ ತಥಾ ಏತೇಷಾಂ ಸಂಗೃಹೀತಂ ತಪಯೇವ ಅನ್ನಾದಿ ಸಂಪಾದನದ್ವಾರಾ ಜೀವನೋಪಾಯೋ ಭವತಿ ಇತಿ ಕಿಮೇತಯಾ ಚಿಂತೆಯ ಇತ್ಯುಕ್ತಂ ಭವತಿ. ಈ ಶ್ಲೋಕದಲ್ಲಿ ಏನು ವಿಷಯ ಬಂದಿದೆ, ವಿಷ್ಣು ತೀರ್ಥರು ಏನು ಸಾರೋದ್ಧಾರ ಬರೆದಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಅದು ಯಾಕೋ ಆ ಕನ್ನಡದ ಅನುವಾದದಲ್ಲಿ, ನಮ್ಮ ಗುರುಗಳು ಪುರಾಣಿಕಾಚಾರ್ಯರ ಕನ್ನಡದ ಅನುವಾದದಲ್ಲಿ ಅದು ಕಾಣಿಸೋದಿಲ್ಲ. ಅದೇನೋ ಸಂಪಾದನೆಯ ದೋಷದಿಂದಾಗಿ ಏನೋ ಆಗಿ ತಪ್ಪಿ ಹೋಗಿದೆ ಅದು. ಈ ಬೇರೆಯವರು ದುಡ್ಡಿನಲ್ಲೇ ಆಸಕ್ತರಾದವರು, ಐಹಿಕ ವ್ಯಾಪಾರಗಳಲ್ಲೇ ಮಗ್ನರಾದವರು ಸಂಗ್ರಹ ಮಾಡಿದ ದುಡ್ಡನ್ನೇ ನಂಬಿ ಜೀವನ ನಡೆಸ್ತಾರಲ್ಲ, ಹಾಗೆ ಈ ಭಕ್ತರಿಗೆ ಸಂಗ್ರಹೀತವಾದದ್ದು ಯಾವುದು? ಸಂಗ್ರಹೀತಂ ತಪಯೇವ. ಇಷ್ಟು ದೀರ್ಘಕಾಲ ಸಂಗ್ರಹ ಮಾಡಿದ್ದಾರಲ್ಲ ತಪಸ್ಸು ಅನ್ನೋ ಧನವನ್ನ, ಅದನ್ನೇ ತಪಯೇವ ಅನ್ನಾದಿ ಸಂಪಾದನ ದ್ವಾರ ಜೀವನೋಪಾಯೋ ಭವತಿ. ಅವ್ರ ಜೀವನಕ್ಕೇನು ಕೊರತೆ ಆಗೋದಿಲ್ಲ, ಭಗವಂತ ಅದನ್ನು ನೋಡ್ಕೋತಾನೆ, ಆಹಾರ ಸಿಗದೆ ಹೋಗೋದಿಲ್ಲ. ಸಹಸ್ರೇಣೋಪಿ ಜೀವಂತಿ ಶತಿನೋಪಿ ಚ ಧೃತರಾಷ್ಟ್ರ ವಿಮುಂಚೇಚ್ಛಾಂ ನ ಕಥಂಚಿನ್ ನ ಜೀವ್ಯಸೆ ಅಂತ ಮಹಾಭಾರತದಲ್ಲಿ, ನ ಜೀವಸೆ ಅಂತ ಮಹಾಭಾರತದಲ್ಲಿ ಒಂದು ಮಾತು. ಈ ಜಗತ್ತಿನಲ್ಲಿ 100 ರೂಪಾಯಿ ಗಳಿಸುವವರು ಬದುಕ್ತಾನೆ ಇದ್ದಾರೆ. ದಿವಸಕ್ಕೆ 100 ರೂಪಾಯಿ ಸಂಬಳ ಗಳಿಸುವವರು. ಆ ಲೆಕ್ಕದಲ್ಲಿ ಅದು ತಿಂಗಳಿಗೆ 3,000 ರೂಪಾಯಿ ಸಂಬಳ ಆಯಿತು, ಬಹಳ ಅಲ್ಪ ಸಂಬಳ. ಅಂತವರು ಬದುಕಿದ್ದಾರೆ, ಅವರೇನು ಸತ್ತಿಲ್ವಲ್ಲ. ಜೀವಂತಿ ಶತಿನೋಪಿಚ, ದಿವಸಕ್ಕೆ 1,000 ರೂಪಾಯಿ ಅಂದ್ರೆ ತಿಂಗಳಿಗೆ 30,000 ರೂಪಾಯಿ ಗಳಿಸುವವರು, ತಿಂಗಳಿಗೆ 3 ಲಕ್ಷ, ವರ್ಷಕ್ಕೆ ದೊಡ್ಡ ದೊಡ್ಡ ಪ್ಯಾಕೇಜ್ಗಳನ್ನು ಗಳಿಸಿ ಅದನ್ನೇ ನೆಚ್ಚಿಕೊಂಡು ಬದುಕುವವರು ಕೂಡ ಬದುಕೇ ಇದ್ದಾರಲ್ಲ. ಯಾರ್ದೇನು ಹೊಟ್ಟೆ ಏನು ಖಾಲಿ ಉಳಿದಿಲ್ಲ. ಧೃತರಾಷ್ಟ್ರ ವಿಮುಂಚೇಚ್ಛಾಂ, ದುರಾಸೆಯನ್ನು ಬಿಡು, ನಕಥಂಚಿನ್ ನ ಜೀವಸೆ, ಬದುಕಲಿಕ್ಕೆ ಆಗೋದಿಲ್ಲ ಅನ್ನುವ ಪರಿಸ್ಥಿತಿ ಏನಾದರೂ ಇದೆಯಾ? ಬಹಳ ವೈಭೋಗದ ಐಷಾರಾಮಿ ವಸ್ತುಗಳು ನಮಗೆ ಸಿಗದೇ ಇರಬಹುದು, ಆದರೆ ಬದುಕಲಿಕ್ಕೆ ಒಂದು ಹಿಡಿ ಅನ್ನವೂ ಸಿಗದೇ ಇರುವಂತಹ ಸ್ಥಿತಿ ಬರೋದಿಲ್ಲ. ಯಾಕೋ ಬಹಳ ಅಪರೂಪಕ್ಕೆಂದಾದರೂ ತೀರಾ ದೈವ ಮುನಿದರೆ ಅದಕ್ಕೊಂದು ವಿಶೇಷ ಕಾರಣ ಇದ್ದಾಗ ಬಂದಿತ್ತೆ ಹೊರತು ಸಾಮಾನ್ಯರಿಗೆ ಒಂದು ಹೊತ್ತಿನ ಅನ್ನವೂ ಇಲ್ಲದೆ ಇರುವಂತೆ ಏನಾಗೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನನಗೆ ಮುಖ್ಯವಾಗಿ ಆಶ್ಚರ್ಯ ಆಗೋದಿದು, ದುಡ್ಡು ನಾವು
ರೆಕರಿಂಗ್ ಡಿಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್, ಇನ್ಶೂರೆನ್ಸ್ ಅಂತ ಹೀಗೆಲ್ಲ ತುಂಬಾ ಆಲೋಚನೆ ಮಾಡಿ ಮುಂದಾಲೋಚನೆ ಮಾಡಿ ದುಡ್ಡನ್ನು ಗಳಿಸಿ ಬದುಕ್ತೇವೆ. ದುಡ್ಡನ್ನು ಹೇಗೆ ಗಳಿಸಬೇಕು, ಗಳಿಸಿದ ದುಡ್ಡನ್ನು ಹೇಗೆ ಸೇವ್ ಮಾಡ್ಕೋಬೇಕು, ಅದನ್ನು ಹೇಗೆ ಮುಂದಿನ ಜೀವನಕ್ಕೆ ಕಾದಿಡಬೇಕು ಅನ್ನೋದನ್ನೆಲ್ಲ ತಿಳಿಸಿಕೊಡ್ಲಿಕ್ಕೆ, ಸಲಹೆ ಕೊಡಲಿಕ್ಕೆ ಎಕ್ಸ್ಪರ್ಟ್ಗಳಿದ್ದಾರೆ. ಇವತ್ತು ಹಣಕಾಸಿನ ಸಲಹೆಗಾರರಿದ್ದಾರೆ. ಅಷ್ಟೆಲ್ಲ ಮಾಡಿದ್ರೂ ಕೂಡ ನಮಗೆ ಸುಖ ಸಿಗ್ತದೆ ಅಂತ ನಿಶ್ಚಿತ ಇಲ್ಲ. ಅರ್ಥಾಸ್ತ್ರಿಯಶ್ಚ ನಿಪುಣೈರ್ಪಿ ಸೇವ್ಯಮಾನಾಹ ನೈವಾಪ್ತ ಭಾವ ಉಪಯಾಂತಿ ನಚ ಸ್ಥಿರತ್ವಂ ಅಂತ ಮಹಾಭಾರತ ಹೇಳಿದ್ದದನ್ನೇ. ಧರ್ಮಾಚರಣೆಯಲ್ಲಿ ನೀವು ಯಾವತ್ತೂ ಕೂಡ ನೀವು ಮನಸ್ಸಿನಲ್ಲಿರಲಿ. ಸಹ್ಯೇಕ ಏವ ಪರಲೋಕಗತಸ್ಯ ಬಂಧು, ಪರಲೋಕಕ್ಕೆ ಹೊರಟಿದ್ದೀರಲ್ಲ ನಾಳೆ, ನಿಮ್ಗೆ ಅದೊಂದೇ ಬಂಧು. ಬೇಕಾಷ್ಟು ದುಡ್ಡು ಮತ್ತಿತರ ಐಷಾರಾಮಿ ವಸ್ತುಗಳನ್ನು ಸಂಗ್ರಹ ಮಾಡಿದ್ದೀರಿ. ಸ್ತ್ರೀಯಶ್ಚ, ಗಂಡು ಹೆಣ್ಣನ್ನು ಸಂಗ್ರಹ ಮಾಡಿದೆ, ಹೆಣ್ಣನ್ನ ಕೂಡಿದೆ, ಹೆಣ್ಣು ಗಂಡನ್ನು ಕೂಡಿದೆ. ಅಂತೂ ಪರಸ್ಪರರು ಗಂಡು ಹೆಣ್ಣುಗಳನ್ನು ಸಂಪಾದನೆ ಮಾಡಿದ್ದಾರೆ. ನಿಪುಣೈರಪಿ ಸೇವ್ಯಮಾನಾಹ, ಬಹಳ ಆಸಕ್ತಿಯಿಂದ ನೈಪುಣ್ಯದಿಂದ ಒಳ್ಳೆ ಸಲಹೆ ತಗೊಂಡು, ತಜ್ಞರಿಂದ ಸಲಹೆ ತಗೊಂಡು ಇದನ್ನೆಲ್ಲ ಗಳಿಸಿ ಉಳಿಸಿ ಅದನ್ನು ಅನುಭವಿಸಬೇಕಂತ ಹೊರಟರು ಕೂಡ ಅದರಿಂದ ಹೆಚ್ಚೇನು ಲಾಭ ಆಗೋದಿಲ್ಲ. ನೈವ ಆಪ್ತ ಭಾವಂ, ಅದನ್ನು ನಂಬಿ ನೆಚ್ಚಿ ಬದುಕುವಂತೆ ಇಲ್ಲ, ಸ್ಥಿರವಾಗಿಯೂ ಇರೋದಿಲ್ಲ. ಆದ್ರಿಂದ ದುಡ್ಡನ್ನು ಗಳಿಸಿದವರು ಹೇಗೆ ಬದುಕ್ತಾರೋ ಹಾಗೆ ತಪಸ್ಸೆಂಬ ದುಡ್ಡನ್ನು ಗಳಿಸಿದವರು ಬದುಕ್ತಾರೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಅಂತ ಹೇಳಬೇಕಾದ್ರೆ ದಾರ್ಢ್ಯ, ಎಂಥ ದಾರ್ಢ್ಯ ಇದ್ದಿರಬೇಕು. ನಮಗಂಥ ದಾರ್ಢ್ಯ ಬರುವುದು ಯಾವಾಗ ಅಂತ ಕಾಣಿಸ್ತದೆ ಒಮ್ಮೊಮ್ಮೆ. ತಥಾ ಏತೇಷಾಂ ಸಂಗ್ರಹೀತಂ ತಪಯೇವ ಅನ್ನಾದಿ ಸಂಪಾದನ ದ್ವಾರ ಜೀವನೋಪಾಯೋ ಭವತಿ ಅಂತ ಹೇಳುವುದು ಬಹಳ ಆಶ್ಚರ್ಯಕರವಾಗಿ ನಮಗೆ ಕಾಣಿಸ್ತದೆ. ಇದೊಂದನ್ನು ಹೇಳುವುದನ್ನು ಬಿಟ್ಟಿದ್ದೆ. ಈ 273ನೇ ಶ್ಲೋಕದಲ್ಲಿ ಭಾಗವತ ಸಾರೋದ್ಧಾರ ಗ್ರಂಥದಲ್ಲಿ ಈ ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ 6ನೇ ಶ್ಲೋಕ ಅಲ್ಲಿ ಬಂದಿದೆ. ಅದನ್ನು ಹೇಳುವುದನ್ನು ನಾನು ಅವಾಗ ಬಿಟ್ಟಿದ್ದೆ. ಅದಕ್ಕೆ ಅದನ್ನು ಈಗ ಕವರ್ ಮಾಡ್ಕೊಂಡಿದ್ದೇನೆ. ಸರಿ, ಈ ಭಗವಂತ ಈ ಚತುರ್ಮುಖ ಬ್ರಹ್ಮನಿಗೆ ನೀನು ಏನು ವರ ಬೇಕೋ ಅದನ್ನು ಕೇಳು, ನಿನ್ನ ತಪಸ್ಸಿಗೆ ನಾನು ಒಲಿದಿದ್ದೇನೆ, ನನ್ನ ಜ್ಞಾನ, ನನ್ನ ಆನಂದ, ನನ್ನ ಬಲ ಅದೆಲ್ಲವೂ ಕೂಡ ತಪೋರೂಪವಾದದ್ದು, ನನ್ನ ಸಾಮರ್ಥ್ಯ ಬೇರೆ ಅಲ್ಲ, ನನ್ನ ತಪಸ್ಸು ಬೇರೆ ಅಲ್ಲ, ನನ್ನ ಜ್ಞಾನ ಬೇರೆ ಅಲ್ಲ ಅಂತ ಹೀಗೆಲ್ಲ ಹೇಳಿದ. ಸರಿ, ಮುಂದೆ ಚತುರ್ಮುಖ ಬ್ರಹ್ಮ ಏನು ಹೇಳಿದ, ಏನು ವರ ಕೇಳಿದ ಅನ್ನೋದನ್ನು ಈಗ ನೋಡಬೇಕು. ಭಗವನ್ ಸರ್ವಭೂತಾನಾಂ ಅಧ್ಯಕ್ಷೋವಸ್ಥಿತೋ ಗುಹಾಂ ವೇದಹ್ಯ ಪ್ರತಿರುದ್ಧೇನ ಪ್ರಜ್ಞಾನೇನ ಚಿಕೀರ್ಷಿತಂ. ನನ್ನನ್ನು ವರ ಕೇಳು ಅಂತ ಕೇಳ್ತಾ ಇದ್ದಿ. ನಾನೇನು ವರ ಕೇಳಬೇಕು ನಿನ್ನೆದುರಿಗೆ? ಯಾಕೆಂದ್ರೆ ನಿನಗೆ ಎಲ್ಲವೂ ಗೊತ್ತಿದ್ದೇ ಇದೆ. ಎಲ್ಲರ ಹೃದಯ ಕಮಲದಲ್ಲೇ ನೀನಿದ್ದಿ, ಅಧ್ಯಕ್ಷನಾಗಿದ್ದಿ, ಅಧಿಷ್ಠಾತ ಆಗಿದ್ದಿ, ನಮ್ಮ ಹೃದಯ ಗುಹಾದಲ್ಲಿ ಇದ್ದಿ, ಬುದ್ಧಿಯಲ್ಲಿದ್ದಿ. ನಿನ್ನ ಜ್ಞಾನಕ್ಕೆ ಅಡೆತಡೆ ಅನ್ನುವುದೇ ಇಲ್ಲ. ಯಾರು ಯಾವ ಕ್ಷಣದಲ್ಲಿ ಏನು ದುಷ್ಟಾಲೋಚನೆ ಮಾಡ್ತಾರೆ, ಏನು ಸದಾಲೋಚನೆ ಮಾಡ್ತಾರೆ ಅನ್ನೋದೆಲ್ಲ ನಿನಗೆ ಗೊತ್ತಾಗ್ತದೆ. ಅವ್ರ ಉದ್ದೇಶವನ್ನೇ ತಿಳಿತಿ. ಅವ್ರ ಹಿಂದೆ ಗೊತ್ತು ನಿನಗೆ, ಮುಂದೆ ಗೊತ್ತು, ಇಂದು ಗೊತ್ತು, ಯಾರನ್ನ ಎಲ್ಲೆಲ್ಲಿ ತಗೊಂಡು ಹೋಗಬೇಕು ಅಂತ ನಿನಗೆ ಗೊತ್ತಿದ್ದೇ ಇದೆ. ನಾನೇನು ನಿನಗೆ ಹೇಳುವುದಿದೆ? ಆದರೂ ನನಗೆ 2 ಸಂಗತಿಗಳನ್ನು ಅರಿಯುವ ಉದ್ದೇಶ ಇದೆ. ಅದನ್ನು ಈಗ ನಿನ್ನ ಎದುರಿಗೆ ಹೇಳ್ತೇನೆ, ಅದನ್ನು ಕೇಳು. ನಿನ್ನ ಪರ, ನಿನ್ನ ರೂಪವನ್ನು ನಾನು ತಿಳಿಬೇಕಾಗಿದೆ. ಹಾಗೆ ಅದಕ್ಕೆ ಅಧೀನವಾದಂತಹ ಅಪರ ಎಂಬ ಸ್ವರೂಪವನ್ನು ನಾನು ತಿಳಿಬೇಕು. ಯಾವುದದು? ನಿನ್ನ ರೂಪಕ್ಕೆ ಪರ ಅಂತ ಹೇಳ್ತಾರೆ. ಅದು ಪ್ರಾಕೃತ ರೂಪರಹಿತವಾದದ್ದು. ಅದನ್ನು ನಾನು ನಿನ್ನ ಪರಮಾತ್ಮ ಸ್ವರೂಪವನ್ನು ತಿಳಿಯಬೇಕಾಗಿದೆ. ನಿನಗೆ ಅಧೀನವಾದಂತಹ ಅಪರ ಅನ್ನುವಂತಹ ಒಂದು ಜಡ ಪದಾರ್ಥಗಳ ಸ್ವರೂಪ ಇದೆಯಲ್ಲ, ನಾನು ಎರಡನ್ನೂ ನಾನು ತಿಳ್ಕೋಬೇಕಾಗಿದೆ. ಅಂತೂ ನಿನ್ನನ್ನು, ನೀನು ಸೃಷ್ಟಿಸಿದ ಈ ಜಗತ್ತನ್ನು ನಾನು ತಿಳಿಬೇಕಾಗಿದೆ ಅಂತ ಕೇಳ್ತಿದ್ದಾನೆ. ಈ ಜಿಜ್ಞಾಸಯ ಪ್ರಕೃತೇ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿಧಾಂ ವರಿಷ್ಠಂ ಅಂತ ದೇವಹೂತಿ ಕಪಿಲನಾಮಕ ಭಗವಂತನನ್ನ ಕೇಳ್ತಾಳೆ. ಜಿಜ್ಞಾಸಯ ಪ್ರಕೃತೇ ಪೂರುಷಸ್ಯ, ನೀನು ಪುರುಷ, ನಿನ್ನ ಪತ್ನಿ ಪ್ರಕೃತಿ, ನೀವಿಬ್ಬರೂ ಸೃಷ್ಟಿಸಿದ ಈ ಜಗತ್ತು, ಅದನ್ನೂ ನಾನು ತಿಳ್ಕೋಬೇಕು. ಎಲ್ಲ ಜನರನ್ನೂ ತಿಳಿಯಬೇಕು, ಎಲ್ಲ ಗಂಡು ಹೆಣ್ಣುಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಅವ್ರು ಯಾಕೆ ಹೀಗೆ ವರ್ತನೆ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು.
ಮತ್ತೆ ಜಡವಾದ ಜಗತ್ತನ್ನು ತಿಳಿಯಬೇಕಾಗಿದೆ. ಜಡವಾದ ಜಗತ್ತನ್ನು, ಚೇತನವಾದ ಜಗತ್ತನ್ನು ಅವುಗಳನ್ನೆಲ್ಲ ತಿಳ್ಕೊಂಡ್ರೆ ನನಗೆ ನಿನ್ನ ಸ್ವರೂಪವನ್ನು ತಿಳಿಯುವುದು, ಇದನ್ನೆಲ್ಲ ಸೃಷ್ಟಿಸಿದ ಭಗವಂತನ ಶಕ್ತಿ ಎಂಥದ್ದು ಗೊತ್ತಾಗ್ತದೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ ಅಂತ ಹೇಳುವುದು ಅದನ್ನೇ. ಇಷ್ಟು ಜಗತ್ತಿನ ಅದ್ಭುತ ನಮಗೆ ತಿಳಿತಾ ಹೋದಂತೆ ಇಷ್ಟು ಅದ್ಭುತವಾದ ಜಗತ್ತನ್ನು ಸೃಷ್ಟಿಸಿದ ಭಗವಂತ ಎಷ್ಟು ಅದ್ಭುತ ಆಗಿರಬೇಕು ಅಂತ ನಮಗೆ ಕಾಣಿಸ್ತದೆ. ಸರ್ವಶಕ್ತ ನೀನು, ನಿನ್ನ ಇಚ್ಛೆಯಂತೆ ಅವತಾರ ಮಾಡ್ತಿ, ಬೇರೆ ಬೇರೆ ರೂಪಗಳನ್ನು ತಾಳ್ತಿ. ಜೇಡರ ಹುಳು ಒಂದು ತನ್ನ ಇಚ್ಛೆಯಿಂದ ಆ ಜೇಡರ ತನ್ನ ಬಲೆಯನ್ನು ನೇಯ್ತದೆ, ಆಮೇಲೆ ಅದರಲ್ಲಿ ನಾನಾ ಥರದ ವಿಹಾರ ಮಾಡ್ತದೆ, ಅಲ್ಲೇ ಕೆಲವು ಕಾಲ ಇರ್ತದೆ, ಕೊನೆಗೆ ಅದನ್ನು ತಾನೇ ನುಂಗುತ್ತದೆ. ನೀನು ಕೂಡ ನಿನ್ನ ಅಧೀನವಾದ ಪ್ರಕೃತಿಯಿಂದ ಈ ಜಗತ್ತನ್ನೆಲ್ಲ ಸೃಷ್ಟಿಸಿದ್ದಿ, ಮತ್ತೆ ಅದರಲ್ಲೇ ವಿಹಾರ ಮಾಡ್ತಿ, ಅದನ್ನು ಕೊನೆಗೆ ನೀನೇ ನುಂಗಿ ಹಾಕ್ತಿ. ಅದನ್ನೆಲ್ಲ ನಾನು ಅರ್ಥ ಮಾಡ್ಕೋಬೇಕಾಗಿದೆ. ತದಾ ತದ್ವಿಷಯಾಂ ಧೇಹಿ ಮನೀಷಾಂ ಮಯಿ ಮಾಧವ. ಇದು ತುಂಬಾ ಸುಂದರವಾದಂತಹ ಒಂದು ಪ್ರಾರ್ಥನೆ. ಚತುರ್ಮುಖ ಬ್ರಹ್ಮ ಜಗತ್ತನ್ನು ಸೃಷ್ಟಿಸಬೇಕಾಗಿದೆ, ಅವನಿಗೆ ಅಣುಕಣಗಳ ಜ್ಞಾನ ಎಲ್ಲ ಅವಶ್ಯಕ. ನಮಗೆ ಜಗತ್ತನ್ನು ಸೃಷ್ಟಿಸುವಂತಹ ದೊಡ್ಡ ಹೊಣೆಗಾರಿಕೆಯನ್ನು ನಮ್ಮ ಹೆಗಲ ಮೇಲೆ ಬಿದ್ದಿಲ್ಲ. ಆದರೆ ಜಗತ್ತು ಹೇಗಿದೆ ಅಂತ ಅನ್ನೋದನ್ನು ಸ್ವಲ್ಪ ಆದರೂ ನಾವು ತಿಳ್ಕೊಳ್ಬೇಕು. ಏಕಂ ಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ನಾವು ತಿಳಿಯಬೇಕಾದ ಸಂಗತಿ ಪ್ರಧಾನವಾಗಿ ಭಗವಂತ. ಆ ಒಂದು ತತ್ವವನ್ನು ನಾವು ತಿಳಿಯಬೇಕಾದ್ರೆ ನಾವು ಸರ್ವಜ್ಞರಾಗಿಲ್ಲದ ಹೊರತು ಪೂರ್ಣವಾದ ಅರಿವು ಸಾಧ್ಯ ಆಗೋದಿಲ್ಲ. ಭಗವಂತನನ್ನು ಅರಿಬೇಕಾದ್ರೂ ಒಂದಿಷ್ಟರ ಮಟ್ಟಿಗಾದ್ರೂ ನಮ್ಮ ಯೋಗ್ಯತೆ ಮಟ್ಟಿಗಾದ್ರೂ ಜಗತ್ತನ್ನು ನಾವು ಅರಿಬೇಕಾಗ್ತದೆ. ಜಗತ್ತಿನ ಜಡ ಜಗತ್ತು, ಈ ಚೇತನ ಜಗತ್ತು, ಇದರೆಲ್ಲರ ಜೀವಜಾಲವನ್ನು ನಾವು ಅರಿಬೇಕಾಗ್ತದೆ. ಹಾಗೆ ತಿಳಿದ್ರೆ ನಮಗೆ ಆ ಭಗವಂತನ ಅರಿವು ಸಾಧ್ಯ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಯೋಗ್ಯತೆ ದೊಡ್ಡದಾದಂತೆ ಅವರಿಗೆ ಜಗತ್ತಿನ ಅರಿವು ಕೂಡ ಬಹಳ ಇರಬೇಕಾಗ್ತದೆ. ನಮ್ಮಂಥವರಿಗೆ ನಮ್ಮದು ಸಣ್ಣ ಜಗತ್ತು, ನಮ್ಮ ಅರಿವು ಸಣ್ಣದೆ, ನಮ್ಮ ಮುಕ್ತಿಯೂ ಸಣ್ಣದೆ. ಭಗವಂತನನ್ನು ನಾವು ಅರಿಯುವುದು ನಮಗೆಷ್ಟು ಸಾಧ್ಯವೋ ಅಷ್ಟೇ. ಆದ್ದರಿಂದ ತಥಾ ತದ್ವಿಷಯಾಂ ಧೇಹಿ, ನನಗೆ ನೀನು ಸೃಷ್ಟಿಸಿದ ಈ ಜಗತ್ತಿನ ಕುರಿತಾದಂತಹ ಒಂದಿಷ್ಟು ಜ್ಞಾನ ಬರಲಿ ಅಂತ ಕೇಳ್ಕೊಳ್ತಿದ್ದಾನೆ. ಹಾಗೆ ಚತುರ್ಮುಖ ಬ್ರಹ್ಮ ಏನು ಕೇಳಿದ್ದಾನೆ, ಜೀವಾಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮ ಏನು ಕೇಳಿದ್ದಾನೆ, ಹಾಗೆ ನಾವು ಕೂಡ ಭಗವಂತನನ್ನ ಒಂದಿಷ್ಟು ಪ್ರಾರ್ಥನೆ ಮಾಡಬೇಕು. ಈ ಶ್ಲೋಕಗಳಿಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಮಾಡಿದಂತಹ ವಿಶೇಷ ವ್ಯಾಖ್ಯಾನಗಳೇನಿಲ್ಲ, ಅದರಿಂದ ಅದನ್ನೇ ನಾನು ಇಲ್ಲಿ ಹೆಚ್ಚು ಹೇಳಲಿಲ್ಲ. ಕೆಲವು ಕಡೆ ಅಧ್ಯಕ್ಷ ಅಂತ ಬಂದಿದೆ, ಅಧಿಷ್ಠಾತ ಅಂತ ಅರ್ಥ ಬಂದಿದೆ. ಅಧ್ಯಕ್ಷ ಅಂದ್ರೆ ಮೇಲೆ ನಿಂತು ನೋಡುವವನು ಅಂತ ಅದರ ತಾತ್ಪರ್ಯ. ಅಧ್ಯಕ್ಷೋಧಿಪತಿ ಪ್ರೋಕ್ತ ಯದ್ ಅಕ್ಷಾಣಿ ಅಸ್ಥಿತ ಉಪರಿ. ಅವನ ಇಂದ್ರಿಯಗಳು ಈ ಜಗತ್ತನ್ನು ಸೂಪರ್ವೈಸ್ ಮಾಡುವುದಕ್ಕಾಗಿ ಇವೆ. ಅಕ್ಷ ಅಂದ್ರೆ ಅವನ ಇಂದ್ರಿಯಗಳು, ಅವನ ಕಣ್ಗಾವಲು, ಅವನ ಕಿವಿಗಾವಲು ಅನ್ರಿ, ಕಣ್ಗಾವಲು ಅನ್ರಿ, ಭಗವಂತನ ಕೈಗಾವಲು, ಕಾಲ್ಗಾವಲು ಅನ್ರಿ, ಏನಾರು ಅನ್ರಿ. ಸೂಪರ್ ವಿಷನ್ ಅಂತಿರ್ತಾರೆ. ವಿಷನ್ ಅಂದ್ರೆ ದೃಷ್ಟಿ, ಸೂಪರ್ ಅಂದ್ರೆ ಎಲ್ಲರನ್ನು ನಿಯಮಿಸುವಂತ, ಎಲ್ಲರಿಗಿಂತ ಮೇಲಿರುವ ದೃಷ್ಟಿ. ಅದು ಭಗವಂತನ ಕಣ್ಗಾವಲು, ಕಾಲ್ಗಾವಲು, ಕೈಗಾವಲು, ಕಿವಿಗಾವಲು, ಹೇಗೆ ಅಂದ್ರೂ ಒಂದೇ ಭಗವಂತನಿಗೆ ಎಲ್ಲ ಇಂದ್ರಿಯಗಳು ಅಭಿನ್ನ ಆದ್ರಿಂದ ಅಂತ ಅದನ್ನು ನಾವು ಅರ್ಥ ಮಾಡ್ಕೋಬಹುದು ಅಂತ ಈಗ ಕಾಣಿಸ್ತದೆ. ನಾಥಮಾನಾಯ, ನಾನು ನಿನ್ನನ್ನು ಬೇಡ್ತಾ ಇದ್ದೀನಿ. ನಾಥಮಾನಾಯ ಅಂದ್ರೆ ಯಾಚಮಾನಾಯ. ನಾಥಿತಂ ತಥಾಪಿ ನಾಥಮಾನಾಯ, ನಾಥ ನಾಥಿತ, ನಾಥ ನಾಥಯ ನಾಥಿತಂ ಅಂತ ಹೀಗಿದೆ. ನಾಥ ಅಂದ್ರೆ ಭಗವಂತನ ಕುರಿತು ಸಂಬೋಧನೆ, ಅದು ಒಡೆಯನೇ ಅಂತ ಹೇಳಿ. ನಾಥಮಾನಾಯ, ನಿನ್ನನ್ನು ಬೇಡ್ತಾ ಇರುವ ನನಗೆ. ನಾಥಿತಂ, ನಾನು ಇಷ್ಟಪಟ್ಟಿರುವ ವಿಷಯವನ್ನು. ನಾಥಯ, ಸಮರ್ಥಯ, ನನಗೆ ನೀನು ಬೋಧಿಸು. ನೀನು ಅರೂಪಿ, ಪ್ರಾಕೃತ ರೂಪ ಇಲ್ಲದೆ ಇದ್ದವನು. ಪ್ರಾಕೃತ ರೂಪರಹಿತನಾದ ಚಿದಾನಂದಾತ್ಮಕ ದೇಹವುಳ್ಳಂತಹ ನಿನ್ನ ರೂಪವನ್ನು ನಾನು ನೋಡಬೇಕಾಗಿದೆ. ಹಾಗೆ ಈ ಜಗತ್ತನ್ನು ಕೂಡ ನಾನು ತಿಳ್ಕೋಬೇಕಾಗಿದೆ. ಸನವಾವರಣ ಅಂಡಾಖ್ಯಂ, 9 ಆವರಣಗಳಿಂದ ಕೂಡಿದಂತಹ ಈ ಬ್ರಹ್ಮಾಂಡವನ್ನು
ನಾನು ತಿಳಿಯಬೇಕಾಗಿದೆ. ಅದೆರಡವನ್ನು ನೀನು ನನಗೆ ತಿಳಿಸು. ಪರಾವರೇ ರೂಪೇ ಏನ ಪ್ರಕಾರೇಣ ಜಾನೀಯಾಮ್. ಪರ ಅಂದ್ರೆ ನಿನ್ನ ರೂಪ, ಅವರ ಅಂದ್ರೆ ಈ ಜಗತ್ತಿನ ಸ್ವರೂಪ. ಅದೆಲ್ಲವನ್ನೂ ನಾನು ತಿಳಿಯಬೇಕಾಗಿದೆ. ಮೈ ಧೇಹಿ ಆಧೇಹಿ, ನೀನು ನನಗೆ ಆ ಜ್ಞಾನವನ್ನು ನನ್ನಲ್ಲಿಡು ಅಂತ ಹೀಗೆ ತೋರಿಸ್ತಿದ್ದಾನೆ. ಆತ್ಮಮಾಯಾ ಯೋಗೇನ, ನಿನ್ನ ಮಾಯಾ ಅಂದ್ರೆ ನಿನ್ನ ಪ್ರಕೃತಿ, ಅದರ ಸಂಬಂಧದಿಂದ ನಾನಾ ಶಕ್ತಿಗಳನ್ನು ತಾಳಿ ಜಗತ್ತನ್ನ ವಿಸರ್ಜನೆ ಸೃಷ್ಟಿಸಿ ಗೃಹನ್ ವಿಲುಂಪನ್ ಅದನ್ನ ಅರ್ಥ ಬರೀತಾರೆ. ಆತ್ಮನ ಸ್ವಭಾವೇನ ಆತ್ಮಾನಂ ಗೃಹನ್. ಬಿಭೃತ್ ಅಂದ್ರೆ ಪಾಲೆಯನ್, ವಿಲುಂಪನ್ ಅಂದ್ರೆ ನಾಶ ಮಾಡುತ್ತಾ ನೀನು ಹೀಗೆ ಇದನ್ನೆಲ್ಲ ಮಾಡಿ ಪಾಲನೆ ಮಾಡಿದ್ದೆ. ಬಿಭರ್ತಿ ಊರ್ಣಮಂಡಲೇ ಕ್ರೀಡತೆ, ಆ ಜೇಡರ ಹುಳ ತಾನು ಸೃಷ್ಟಿಸಿದ ಬಲೆಯ ನಡುವೆ ಓಡಾಡ್ತಿರ್ತದೆ. ಅಂತೆ ಆತ್ಮನ್ನೇವ ವಿಲುಂಪತಿ, ಕೊನೆಗೆ ಅದನ್ನು ತಾನೇ ನುಂಗಿ ಬಿಡುತ್ತದೆ. ಹಾಗೆ ನೀನು ಈ ಜಗತ್ತನ್ನು ಎಲ್ಲವನ್ನೂ ಕೂಡ ಸ್ವಯಮೇವ ಆತ್ಮಾನಂ ಅವತಾರಂ ಗೃಹನ್, ನಿನ್ನದೇ ಒಂದು ರೂಪವನ್ನು ನೀನು ತಾಳ್ತಿ. ಬಿಭ್ರನ್ ಜಗತ್ತನ್ನು ಪಾಲಿಸ್ತಿ. ಬಿಭ್ರನ್ ಪಾಲೇನ್ ವಿಲುಪಂಶ್ಚ ಕ್ರೀಡಸಿ. ಇದೆಲ್ಲವನ್ನು ನೀನು ನನಗೆ ತಿಳಿಸಬೇಕಾಗಿದೆ. ಕ್ರೀಡಸಿ ಅಮೋಘ ಸಂಕಲ್ಪ ಊರ್ಣನಾಭಿರ್ ಯಥೋರ್ಣತೆ. ಊರ್ಣತೆ ಅಂತ ಕ್ರಿಯಾಪದ. ಜೇಡರ ಹುಳ ಹೇಗೆ ಬಲೆಯನ್ನು ನೇಯ್ತದೋ ಹಾಗೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಜೇಡರ ಹುಳ ಅದೊಂದು ಬಲೆಯನ್ನು ನೇಯ್ದು ಕೊನೆಗೆ ಅದನ್ನು ತಾನೇ ನುಂಗುತ್ತದೆ ಅಂತೆಲ್ಲ ಇಲ್ಲಿ ಬಂದಿದೆಯಲ್ಲ, ಇದನ್ನ ನಾನು ಯಾಕೆ ಆ ಜೇಡರ ಹುಳ ಆ ಜೇಡರ ಬಲೆಯನ್ನು ನುಂಗಿ ಯಾಕೆ ನಾಶ ಮಾಡ್ತದೆ ಕೊನೆಗೆ ಅನ್ನೋದನ್ನ ಒಂದು ಬಾರಿ ನೋಡಬೇಕು ಅಂತ ಕಾಣಿಸ್ತಾ ನನಗೆ. ಒಂದಿಷ್ಟು ಅನ್ವೇಷಣೆ ಮಾಡಿದೆ. ಕೆಲವು ಕಡೆ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳಿಗೆ ವಿಜ್ಞಾನದಲ್ಲಿ ಸಮರ್ಥನೆ ಇರೋದಿಲ್ಲ. ಹಾಗೆ ಅಂತ ಹೇಳಿ ಶಾಸ್ತ್ರದ ಮಾತು ಅಪ್ರಾಮಾಣಿಕ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ನಮ್ಮ ಮತ್ತು ನಮ್ಮಂಥವರ ಅನೇಕ ಆಧುನಿಕ ಮನಸ್ಸುಗಳಿಗೆ ಶಾಸ್ತ್ರದಲ್ಲಿ ಹೇಳಿದ ವಿಷಯ ವೈಜ್ಞಾನಿಕವಾಗಿಯೂ ಕೂಡ ಸಮರ್ಥಿತ ಆದರೆ ಸಂತೋಷ ಅನ್ನಿಸ್ತದೆ. ಅದನ್ನು ನಾವು ತುಂಬ ಉತ್ಸಾಹದಿಂದ ಒಪ್ತೇವೆ, ಪ್ರತಿಪಾದನೆ ಮಾಡ್ತೇವೆ. ಆದರೆ ಕೆಲವುದಕ್ಕೆ ಸಿಗೋದಿಲ್ಲ. ಆದರೆ ಇದಕ್ಕೊಂದಕ್ಕೆ ತುಂಬ ಅದ್ಭುತವಾದ ವಿವರಣೆ ಸಿಕ್ಕಿದೆ. ಜೇಡರ ಹುಳು ಕೂಡ ಭಗವಂತನ ಒಂದು ಸೃಷ್ಟಿಯೇ ಅಲ್ವಾ. ಆದ್ದರಿಂದ ಅದು ಹೇಗೆ ಈ ಜೇಡರ ಹುಳು ಆ ಬಲೆಯನ್ನು ಸೃಷ್ಟಿಸಿ ಅದನ್ನು ನುಂಗುತ್ತದೆ, ಯಾಕೆ ನುಂಗುತ್ತದೆ ಅನ್ನೋದನ್ನೆಲ್ಲ ನೋಡ್ಲಿಕ್ಕೊಂದು ನನಗೊಂದು ಅವಕಾಶ ಸಿಕ್ತು. ನುಂಗುತ್ತದಂತೆ, ಹೌದಂತೆ. ಯಾಕೆಂದ್ರೆ ಈ ಜೇಡರ ಹುಳುಗಳಲ್ಲಿ ಕೆಲವು ಅನೇಕ ಪ್ರಭೇದಗಳಿವೆ. ಅದರಲ್ಲಿ ಒಂದು ಆರ್ಬ್ ವೀವರ್ ಅಂತ. ವೀವರ್ ಅಂದ್ರೆ ನೇಕಾರ, ಆರ್ಬ್ ಅಂದ್ರೆ ಬಲೆ. ಅದನ್ನು ನೇಯುವಂಥ ಒಂದು ಜೇಡ ಏನಿದೆ ಅದು ತನ್ನ ಬಲೆಯನ್ನು ತಾನೇ ನುಂಗಿ ಬಿಡ್ತದೆ. ಪ್ರತಿನಿತ್ಯವೂ ಕೂಡ ನುಂಗುತ್ತದೆ ಮತ್ತು ಹೊಸದಾಗಿ ನೇಯುತ್ತದೆ, ಅಥವಾ ಕಾಲಕ್ರಮೇಣ ಕೆಲವು ಕಾಲ ಆದ್ಮೇಲೆ ಅದನ್ನು ನುಂಗುತ್ತದೆ. ಇದಕ್ಕೆ ವೆಬ್ ರೀಸೈಕ್ಲಿಂಗ್ ಅಂತ ಕರೀತಾರೆ ಪ್ರಾಣಿಶಾಸ್ತ್ರದಲ್ಲಿ. ವೆಬ್ ಅಂದ್ರೆ ಆ ಬಲೆ, ಅದರದ್ದು ರೀಸೈಕ್ಲಿಂಗ್, ಅದನ್ನ ಒಳಗೆ ನುಂಗುತ್ತದೆ ಮತ್ತು ಅದನ್ನೇ ಹೊರಗೆ ತರ್ತದೆ. ಯಾಕೆ ಅಂದ್ರೆ ಆ ಬಲೆ ಏನಿರ್ತದಲ್ಲ ಅದು ನಮ್ಮ ದೃಷ್ಟಿಯಲ್ಲಿ ಕಸ. ನಾವು ಅದನ್ನು ಒಂದು ದೊಡ್ಡ ಕಡ್ಡಿಯೋ ಏನನ್ನಾದರೂ ತೆಗೆದು ಅದನ್ನೆಲ್ಲ ನಾವು ನಾಶ ಮಾಡಿಬಿಡ್ತೇವೆ. ಆದರೆ ಅದರಲ್ಲಿ ತುಂಬ ಒಳ್ಳೆಯ ಕ್ವಾಲಿಟಿಯ ಪ್ರೋಟೀನ್ ಇರ್ತದೆ, ಎನರ್ಜಿ ಇರ್ತದೆ. ಆದ್ದರಿಂದ ಅದನ್ನು ನುಂಗುತ್ತದೆ. ಅದು ಇನ್ನೊಂದು ಫ್ರೆಶ್ ಆದಂತಹ ವೆಬ್ ಅನ್ನು ತಯಾರು ಮಾಡಬೇಕಾಗಿದೆ. ಟು ರೀಕ್ಲೇಮ್ ವ್ಯಾಲ್ಯೂಯೇಬಲ್ ಪ್ರೋಟೀನ್ ಅಂಡ್ ಎನರ್ಜಿ ಫಾರ್ ರೀಬಿಲ್ಡಿಂಗ್ ಎ ನ್ಯೂ ಫ್ರೆಶ್ ವೆಬ್ ಆಫನ್ ಅಟ್ ಡಾನ್ ಟು ಡಸ್ಕ್. ಬೆಳಗಿನಿಂದ ಸಾಯಂಕಾಲದವರೆಗೆ ಇದೊಂದು ನಡೀತಿರ್ತದೆ. ಅವತ್ತು ಮಾಡಿದ್ದನ್ನು ಅವತ್ತೇ ನುಂಗಿತು, ಅಥವಾ ಇನ್ನು ಕೆಲವು ಕಾಲದ ನಂತರ ನುಂಗಬಹುದು. ಒಂದೊಂದ್ರದ್ದು ಒಂದೊಂದು ಥರ. ಈ ಅದು ಬಲೆ ಏನಿದೆ ಅದು ಡ್ಯಾಮೇಜ್ ಆಗಿ ಹೋಗ್ತದೆ ಕಾಲಕ್ರಮೇಣ, ಅಥವಾ ಹುಳಗಳು ಇತ್ಯಾದಿಗಳು ಬಿದ್ದು ಡರ್ಟಿ ಆಗ್ತವೆ. ಅದನ್ನು ರಿಪೇರಿ ಮಾಡುತ್ತಾ ಕೂಡುವುದ್ರ ಬದಲು ಹೊಸದನ್ನೇ ಮಾಡಿಬಿಡ್ತದೆ. ಯಾಕೆ ಅಂದ್ರೆ ರಿಸೋರ್ಸ್ ರೀಕನ್ಸರ್ವೇಷನ್ ಅಂತಾರೆ ಅದಕ್ಕೆ. ರಿಸೋರ್ಸ್ ಕನ್ಸರ್ವೇಷನ್. ಸಿಲ್ಕ್ ಪ್ರೊಡಕ್ಷನ್ ಇದರಲ್ಲಿ ಎನರ್ಜಿ ಇರ್ತದೆ. ಸೊ ಈಟಿಂಗ್ ದ ಓಲ್ಡ್ ವೆಬ್ ರಿಕವರ್ಸ್ ವೈಟಲ್ ಪ್ರೋಟೀನ್ಸ್ ಅಂಡ್ ಮೆಟೀರಿಯಲ್ಸ್. ಅದನ್ನೇ ತಿಂದರೆ ಇನ್ನೊಂದ್ಸರಿ ಏನು ಅದು ಬಲೆಯನ್ನು ನೇಯಬೇಕಾಗಿದೆ ಅದಕ್ಕೆ ಬೇಕಾದಂತಹ ಪ್ರೋಟೀನ್ಗಳೆಲ್ಲ ಸಿಗ್ತವೆ. ಯಾವತ್ತಾದರೂ ಕೂಡ, ಇವತ್ತಾದರೂ ನಾಳೆ ಆದರೂ ಇನ್ನೊಂದು ತಿಂಗಳು ಬಿಟ್ಟಾದರೂ ಅದು ಹೊಸ ಬಲೆಯನ್ನು ನೇಯಬೇಕು. ಹೊಸ ಬಲೆಯನ್ನು, ಒಂದು ರಿಚ್ ಆದಂತಹ ಸ್ಟ್ರಾಂಗ್ ಆದಂತಹ ಬಲೆಯನ್ನು ನೇಯಬೇಕಾದ್ರೆ
ಅದಕ್ಕೆ ಆ ಪ್ರೋಟೀನ್ ಇತ್ಯಾದಿಗಳು ಸತ್ವ ಬೇಕಾಗ್ತದೆ. ಅದನ್ನು ಅದು ಹೊಸದಾಗಿ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ತನ್ನ ಒಳಗಿದ್ದದನ್ನ ಹೊರಗೆ ಹಾಕಿರ್ತದೆ, ಅದನ್ನು ಮತ್ತೆ ಒಳಗೆ ತಗೊಂಡು ಇನ್ನೊಂದ್ಸರಿ ಹೊರಗೆ ಹಾಕ್ತದೆ. ಇದೇ ಸಂದರ್ಭದಲ್ಲಿ ಬಹಳ ಹಿಂದೆ ನಾನು ಓದಿದ್ದು ಒಂದು ಅಂಶ ನಿಮ್ಮ ಜೊತೆಗೆ ಹಂಚ್ಕೋಬೇಕು. ಈ ಜೇಡರ ಬಲೆಯ ಒಂದು ದಾರ ಇರ್ತದಲ್ಲ, ಅದು ಬಹಳ ದುರ್ಬಲವಾಗಿ ನಮ್ಗೆ ಕಾಣಿಸ್ತದೆ ಇಲ್ಲೇ. ಆದರೆ ಈ ಉಕ್ಕಿನ ತಂತಿ, ಉಕ್ಕಿನ ಒಂದು ಹಗ್ಗ ಇರ್ತದಲ್ಲ, ಆ ಉಕ್ಕಿನ ಹಗ್ಗವನ್ನು ನಾವು ಛೇದನ ಮಾಡಿ 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 ಒಂದು ಕಡೆ ಜೇಡರ ಬಲೆಯ ಒಂದು ಹಗ್ಗ, ಒಂದು ಸಣ್ಣ ನೂಲು, ಹಾಗೆ ಒಂದು ಉಕ್ಕಿನ ನೂಲು, ಇವೆರಡನ್ನೂ ಜೊತೆ ಜೊತೆಗಿಟ್ರೆ ಆ ಜೇಡರ ಬಲೆಯ ನೂಲು ಉಕ್ಕಿನ ಹಗ್ಗದ ತನ್ನದೇ ಗಾತ್ರದ ಉಕ್ಕಿನ ಹಗ್ಗ ಇರಬೇಕು. ಮತ್ತೆ ಅದಕ್ಕಿಂತ ದೊಡ್ಡದಾಗಬಾರ್ದು. ಅದಕ್ಕಿಂತ ದೊಡ್ಡದಾದ್ರೆ ಅದು ಕಂಪ್ಯಾರಿಸನ್ ಸಲ್ಲದು. ಜೇಡರ ಬಲೆಯ ಆ ನೂಲು ಹಾಗೆ ಉಕ್ಕಿನ ಹಗ್ಗದ ನೂಲು ಸಮಾನ ಗಾತ್ರದ ಎರಡನ್ನೂ ತಗೊಂಡ್ರೆ ನಿಮಗೆ ಆಶ್ಚರ್ಯಕರವಾದ ಸಂಗತಿ, ಆ ಜೇಡರ ಬಲೆಯ ಆ ನೂಲೇ ಹೆಚ್ಚು ಬಲಿಷ್ಠ ಆಗಿರ್ತದಂತ. ಇನ್ನ ಒಂದು ಮುಷ್ಟಿ ಗಾತ್ರದ ಅಥವಾ ಒಂದು ಇಂಚು ಗಾತ್ರದ ಉಕ್ಕಿನ ಹಗ್ಗವನ್ನು ನಾವು ತಗೊಂಡು ಅದರಂತೆಯೇ ಒಂದು ಉಕ್ಕಿನ ಗಾತ್ರ, ಅದೇ ಮುಷ್ಟಿ ಗಾತ್ರದ ಒಂದು ಬೆರಳ ಗಾತ್ರದ ಸಮಾನ ಗಾತ್ರ ಅಂತೀರಿ ಒಟ್ಟು ಮುಖ್ಯ. ಜೇಡರ ಬಲೆಯನ್ನೇನಾದರೂ ಜೇಡರ ಬಲೆಯ ನೂಲುಗಳ ಒಂದು ದೊಡ್ಡ ಹಗ್ಗವನ್ನು ಸೃಷ್ಟಿ ಮಾಡುವುದಾದ್ರೆ ಅದೆಷ್ಟು ಬಲಿಷ್ಠ ಆಗಿರ್ತದೆ ಅದನ್ನು ವಿಚಾರ ಮಾಡ್ರಿ. ಅದೊಂದು ಆಶ್ಚರ್ಯಕರವಾದಂಥ ಸಂಗತಿ. ಬೇರೆ ಕಡೆ ಹಿಂದೆ ಓದಿದ್ದೆ, ಅದೀಗ ನೆನಪಿಗೆ ಬಂತು. ಅಷ್ಟೆಲ್ಲ ಪ್ರೋಟೀನ್ ಇರುವುದರಿಂದ ಅದನ್ನು ಅದು ವೇಸ್ಟ್ ಮಾಡ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ ಅಂತ. ಫ್ರೆಶ್ನೆಸ್ ಅಂಡ್ ಎನರ್ಜಿ. ಓಲ್ಡ್ ವೆಬ್ಸ್ ಗೆಟ್ ಡರ್ಟಿ, ಡ್ಯಾಮೇಜ್ಡ್ ಅಂಡ್ ಲೂಸ್ ಸ್ಟಿಕ್ಕಿನೆಸ್, ಮೇಕಿಂಗ್ ದೆಮ್ ಲೆಸ್ ಎಫೆಕ್ಟಿವ್ ಟ್ರ್ಯಾಪ್ಸ್. ಜೇಡ ಹುಳ ಆ ಬಲೆಯನ್ನು ನೇಯುವುದಕ್ಕೆ ಅಲ್ಲಿ ಕ್ರಿಮಿಕೀಟಗಳನ್ನು ಹಿಡಿದಿಡಿಯುವುದಕ್ಕಾಗಿ. ಕ್ರಮವಾಗಿ ಆ ಬಲೆಗಳು ಹೊಲಸಾಗ್ತವೆ, ಡ್ಯಾಮೇಜ್ಡ್ ಆಗ್ತವೆ, ಅದರ ಸ್ಟಿಕ್ಕಿನೆಸ್ ಅಂಟುವ ಶಕ್ತಿ ಹೋಗ್ತದೆ, ಮತ್ತೆ ಆ ಕ್ರಿಮಿಕೀಟಗಳನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಅದಕ್ಕೆ ಹೊರಟೋಗ್ತದೆ. ಅದಕ್ಕಾಗಿ ಅವು ಮತ್ತೆ ಹೊಸದಾದನ್ನು ನೇಯುವುದಿಲ್ಲ, ಅದನ್ನೆಲ್ಲ ತಿಂದು ಅದೇ ಶಕ್ತಿಯನ್ನು ಉಪಯೋಗ ಮಾಡಿ ಮತ್ತೊಂದು ಬಲೆಯನ್ನು ನೇಯುತ್ತವೆ. ಮೆನಿ ಸ್ಪೈಡರ್ಸ್ ಬಿಲ್ಡ್ ಎ ನ್ಯೂ ವೆಬ್ ಎವ್ರಿ ನೈಟ್, ಈಟಿಂಗ್ ದ ಓಲ್ಡ್ ಒನ್ ಅಂಡ್ ಇನ್ ದ ಮಾರ್ನಿಂಗ್ ಟು ಸ್ಟಾರ್ಟ್ ಎ ಫ್ರೆಶ್ ಫಾರ್ ದ ಡೇಸ್ ಹಂಟ್. ಇದು ನಮಗೆಲ್ಲ ಗೊತ್ತಿರೋದಿಲ್ಲ. ಒಂದು ಜೇಡ ಬೆಳಿಗ್ಗೆ ಆ ಬಲೆಯನ್ನು ನೇಯ್ದರೆ ಸಾಯಂಕಾಲ ಅದನ್ನು ನುಂಗಿ ಬಿಡ್ತದಂತೆ, ಮತ್ತೆ ಮಾರನೇ ದಿವಸ ಇನ್ನೊಂದನ್ನು ಮಾಡ್ತದೆ. ಪ್ರತಿನಿತ್ಯ ಹೊಸ ಮನೆ, ಒಂದೊಂದು ಜೀವಮಾನದಲ್ಲಿ ಒಂದೊಂದು ಮನೆ ಕಟ್ಟಿ ನೋಡಿದರೆ ನಮಗೆ ಬುದ್ಧಿನೇ ಸಿಕ್ಕಿರ್ತದೆ, ಬುದ್ಧಿ ಭೇಟಿಯಾಗಿರ್ತದೆ ಅಂತಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ಪ್ರತಿನಿತ್ಯ ಮನೆ ಮಾಡ್ತದಲ್ಲ, ಅದರ ಶಕ್ತಿ ಅಂಥದ್ದು. ಭಗವಂತ ಅದರಲ್ಲಿ ಅದೆಂಥ ವಿಭೂತಿ ಶಕ್ತಿಯನ್ನು ಇಟ್ಟಿದ್ದಾನೆ. ಹೀಗೆ ಅದನ್ನೆಲ್ಲ ಉಪಯೋಗ ಮಾಡಿ ಅದನ್ನು ತಿಂದು ಹಾಕ್ತದಂತೆ. ದೆನ್ ದೇ ಈಟ್ ದ ಓಲ್ಡ್ ಸಿಲ್ಕ್, ಹಳೆ ಸಿಲ್ಕವನ್ನೆಲ್ಲ ತಿಂದು ಹಾಕ್ತದೆ. ಸಿಲ್ಕೇ ಅದು ವಸ್ತುತಃ. ರೇಷ್ಮೆ ಹುಳದ ಬಾಯಿಂದ ಸಿಲ್ಕ್ ಹೇಗೆ ಬರ್ತದೆ ಹಾಗೆ ಇದಕ್ಕೂ ಸಿಲ್ಕ್ ಅಂತಾನೆ ಅಂತಾರೆ. ಡೈಜೆಸ್ಟಿಂಗ್ ಇಟ್ ಟು ರೀಯೂಸ್ ದ ಕಾಂಪೋನೆಂಟ್ಸ್ ಫಾರ್ ನ್ಯೂ ಸಿಲ್ಕ್, ಎ ಸ್ಮಾರ್ಟ್ ರೀಸೈಕ್ಲಿಂಗ್ ಸಿಸ್ಟಮ್ ಅಂತ ಹೀಗೆ ಹೇಳ್ತಾರೆ. ಇಷ್ಟನ್ನೆಲ್ಲ ನೋಡ್ತಾ ಹೋದಾಗ ನನಗೆ ಇನ್ನೂ ಕೆಲವು ವಿಷಯಗಳು ಗಮನಕ್ಕೆ ಬಂದವು. ಎಲ್ಲ ಜೇಡರ ಹುಳುಗಳು ಕೂಡ ಬಲೆಯನ್ನೇನು ನೇಯೋದಿಲ್ಲ, ಅದು ಒಂದು ನಮ್ಗೆ ಗೊತ್ತಿರಬೇಕು. ನಾಟ್ ಆಲ್ ದ ಸ್ಪೈಡರ್ಸ್ ಬಿಲ್ಡ್ ವೆಬ್ಸ್ ಟು ಕ್ಯಾಚ್ ದೇರ್ ಪ್ರೇ. ಕ್ರಿಮಿಕೀಟಗಳನ್ನ ಹಿಡಿದಿಡುವುದಕ್ಕಾಗಿ ಎಲ್ಲ ಜೇಡರುಗಳು ಏನು ಬಲೆಯನ್ನೇನು ಬೇಯೋದಿಲ್ಲ, ಕೆಲವು ಅದರಲ್ಲಿ ಬೇಯ್ತಾವಷ್ಟೇ. ಮುಖ್ಯವಾಗಿ ಎರಡು ಥರದ ಜೇಡಗಳಿರ್ತಾವಂತೆ. ವೆಬ್ ಬಿಲ್ಡಿಂಗ್ ಸ್ಪೈಡರ್ಸ್ ಅಂತ ಒಂದು, ಈ ಬಲೆಯನ್ನ ನೇಯುವ ಜೇಡ ಒಂದಿರ್ತದೆ. ಹಂಟಿಂಗ್ ಸ್ಪೈಡರ್ ಅಂತ ಇನ್ನೊಂದಿರ್ತದೆ. ಅದರಲ್ಲಿ ವೆಬ್ ಬಿಲ್ಡಿಂಗ್ ಸ್ಪೈಡರ್ ಅಂತ ಏನಿರ್ತದಲ್ಲ, ಅದು ಇವತ್ತೇ ಒಂದು ಬಲೆಯನ್ನು ನೇಯ್ದು ಇವತ್ತು ರಾತ್ರಿ ನಾಶಪಡಿಸ್ತದೆ, ಒಂದು ಜಾತಿ. ಇನ್ನು ಕೆಲವು ಕಾಲ ಹಾಗೆ ಇಟ್ಟಿರ್ತದೆ, ಮತ್ತೊಂದು ಜಾತಿ. ನಮಗೆ ಹಂಟಿಂಗ್ ಸ್ಪೈಡರ್ ಅಂತ ಇನ್ನೊಂದಿದೆ. ಸ್ಪೈಡರ್ಸ್ ದಟ್ ಡು ನಾಟ್ ಬಿಲ್ಡ್ ವೆಬ್ಸ್ ಮೇ ಬಿ ರೆಫರ್ ಟು ಆಸ್ ಹಂಟಿಂಗ್ ಸ್ಪೈಡರ್ಸ್. ಬೇಟೆಗಾರ ಜೇಡರು ಅಂತ ಅದನ್ನು ಕರೀತಾರೆ. ಅವು ಹೀಗೊಂದು ಬಲೆಯನ್ನು ನೇಯುವುದೇ ಇಲ್ಲ. ಆದ್ರಿಂದ ಇಲ್ಲಿ ಏನು ಜೇಡರ ಬಗ್ಗೆ ಹೇಳ್ತಿದ್ದಾರೆ ಶ್ಲೋಕದಲ್ಲಿ, ಎಲ್ಲಾ ಜೇಡರ ಪ್ರಭೇದದ ಬಗ್ಗೆ ಹೇಳಿಲ್ಲ, ಯಾವುದೋ ಒಂದು ಪ್ರಭೇದದ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಅದನ್ನು ಹಂಟಿಂಗ್ ಸ್ಪೈಡರ್ ಅಂತಾರೆ, ಗ್ರೌಂಡ್ ಸ್ಪೈಡರ್ ಅಂತಾರೆ,
ಅಥವಾ ರನ್ನಿಂಗ್ ಸ್ಪೈಡರ್ ಅಂತಂತಾರೆ. ಅವು ನೆಲದ ಮೇಲೆ ಓಡಾಡ್ತವೆ, ತಮ್ಮ ಬೇಟೆಯನ್ನ ಅವು ಹಿಡಿತವೆ, ತಮ್ಮ ತುದಿಗಾಲ ಮೇಲೆ ಸಂಚಾರ ಮಾಡ್ತವೆ. ಸಂಚಾರ ಮಾಡಿ ತಮ್ಮ ಬಲೆಗೆ ತಾವು ಬರ್ತಿರುವುದು ಗೊತ್ತಾಗದೇ ಇರುವಂತೆ ಅವುಗಳ ಮೇಲೆ ಹೋಗಿ ಆಕ್ರಮಣ ಮಾಡ್ತವೆ. ನಾನಾ ಥರದ ಜೇಡಗಳಿವೆ. ಉಲ್ಫ್ ಸ್ಪೈಡರ್ ಅಂತ, ತೋಳ ಜೇಡ ಅಂತ ಒಂದಿದೆ, ಹಂಟ್ಸ್ ಮ್ಯಾನ್ ಅಂತಿದೆ. ಹೀಗೆಲ್ಲ ನಾನಾ ಥರದ ಈ ಜೇಡರ ಪ್ರಭೇದಗಳಿವೆ. ನಮ್ಮ ಮನೆಗಳಲ್ಲಿ ಏನು ಜೇಡುಗಳು ಕಾಣಿಸ್ತವೆ ಅವು ಎರಡೂ ಥರದ್ದು ಇರಬಹುದು. ಮನೆಗಳನ್ನು ಕಟ್ಟಿದ ಕೂಡಲೇ ಅದರೊಳಗೆ ಜೇಡರ ಆಕ್ರಮಣ ಆಗ್ತದೆ ಅಂತ ಹೀಗೆಲ್ಲ ಅದ್ರ ಬಗ್ಗೆ ಮತ್ತಷ್ಟು ವಿವರಗಳನ್ನು ಕೊಡ್ತಾರೆ. ಅದೇನು ನಮಗೆ ಇಲ್ಲೇನು ಬೇಕಾಗಿಲ್ಲ. ನಮ್ಮ ಪಾಲಿಗೆ ಅದು ಕಸ ಇರಬಹುದು, ಅದರಲ್ಲಿಯೂ ತುಂಬ ಶಕ್ತಿಶಾಲಿಯಾದಂತಹ ಒಂದು ಪ್ರೋಟೀನ್ ಇದೆ, ಅದನ್ನು ನಾವು ಜೀರ್ಣ ಮಾಡ್ಕೋತೇವೆ. ಅಂಥ ತುಂಬ ಬಲಶಾಲಿಯಾದಂತಹ ಒಂದು ರಚನೆ ಅದು, ಉಕ್ಕಿಗಿಂತಲೂ ಬಲಶಾಲಿಯಾದ ರಚನೆ. ನಾವು ಎರಡು ಪ್ರಭೇದಗಳನ್ನು ಕೂಡ ನೋಡಿದ್ವಿ. ವೆಬ್ ಬಿಲ್ಡಿಂಗ್ ಸ್ಪೈಡರ್ ಒಂದು, ಹಂಟಿಂಗ್ ಸ್ಪೈಡರ್ ಅಂತ ಒಂದು. ಹಂಟಿಂಗ್ ಸ್ಪೈಡರ್ ಅನ್ನೋದು ಅದು ಬಲೆಯನ್ನು ನೇಯುವುದಿಲ್ಲ. ಬಲೆಯನ್ನು ನೇಯುವ ಜೇಡವು ಕೂಡ ಅದರಲ್ಲಿ ತುಂಬ ಪ್ರಭೇದಗಳಿವೆ. ಕೆಲವು ಪ್ರಭೇದಗಳು ಬೇಕಾಬಿಟ್ಟಿಯಾಗಿ ಒರಟೊರಟಾಗಿ ಬಲೆಯನ್ನು ನೇಯ್ದು ಬಿಡ್ತವೆ, ಬಲೆಯನ್ನು ತುಂಬ ಚೆನ್ನಾಗಿ ಏನು ಇರೋದಿಲ್ಲ ಅಂತಾರೆ. ಇನ್ನು ಕೆಲವು ತುಂಬ ಲೆಕ್ಕಾಚಾರ ಮಾಡಿ ತುಂಬ ಸುಂದರವಾದಂತಹ ಬಲೆಯನ್ನು ನೇಯುತ್ತವೆ. ಕೆಲವು ಜೇಡುಗಳಿಗೆ ಒಂದು ಬಣ್ಣವೂ ಕೂಡ ಇರ್ತದೆ. ಹೀಗೆ ತುಂಬ ಲೆಕ್ಕಾಚಾರದಿಂದ ತುಂಬ ಸುಂದರವಾದಂತಹ ವೆಬ್ ಬಲೆಯನ್ನು ನೇಯುವ ಜೇಡಗಳಿವೆ. ಒರಟೊರಟಾಗಿ ಬೇಕಾಬಿಟ್ಟಿಯಾಗಿ ಹೇಗೇಗೋ ಬಲೆಯನ್ನು ನೇಯುವಂಥ ಜೇಡರ ಬಲೆಗಳು ಕೂಡ ಇವೆ. ಜೈಂಟ್ ಸ್ಪೈಡರ್ ಅಂತಿದೆ, ತುಂಬ ದೊಡ್ಡ ಜೇಡ ಅದು ಅಂತ ಕಾಣಿಸ್ತದೆ. ಉಲ್ಫ್ ಸ್ಪೈಡರ್ ಅಂತ ಒಂದಿದೆ ಅಂತ. ಹೀಗೆ ನಾನಾ ಥರದ ಜೇಡಗಳು ಅಲ್ಲಿ ಕಾಣಿಸ್ತವೆ. ಅದರ ಮೂಲಕ ನಾವಿವತ್ತು ಆ ಭಗವಂತನ ಸೃಷ್ಟಿಯ ವೈಭವವನ್ನು ಕೂಡ ಕಂಡುಕೊಂಡಂತಾಯಿತು. ಸ್ವಾರಸ್ಯದ ಸಂಗತಿ ಅಂದರೆ, ಭಗವಂತನಿಗೆ ಉಪಮೆಯಾಗಿ ಭಗವಂತನ ಕಾರ್ಯವೈಖರಿ ನಾವು ತಿಳ್ಕೋಬೇಕಾದ್ರೆ ಅವನೇ ಸೃಷ್ಟಿ ಮಾಡಿದ ಈ ಜಗತ್ತಿನ ಒಂದು ಭಾಗವಾದಂತಹ ಜೇಡವನ್ನ ಉದಾಹರಣೆ ಕೊಟ್ಟಿದ್ದಾರೆ. ಇದನ್ನು ಹೀನೋಪಮ ಅನ್ಬೇಕು, ತುಂಬಾ ಸಣ್ಣ ಉಪಮ ಅದು. ಈ ಜೇಡರ ತನ್ನ ಬಲೆಯನ್ನು ತಾನು ನುಂಗುತ್ತದೆ. ಯಾಕೆ ನುಂಗುತ್ತದೆ ಅಂದರೆ ತನಗೆ ಆ ಪ್ರೋಟೀನ್ ವೇಸ್ಟ್ ಆಗಬಾರ್ದು ಅಂತ ನುಂಗುತ್ತದೆ. ಇನ್ನೊಂದ್ಸರಿ ಮತ್ತೆ ಅಷ್ಟೇ ಶಕ್ತಿಶಾಲಿಯಾದ ಒಂದು ಬಲೆಯನ್ನು ನೇಯುವುದು ಅದಕ್ಕೆ ಕಷ್ಟ ಆದಿತ್ತು. ಆದ್ದರಿಂದ ಮೆಟೀರಿಯಲ್ ವೇಸ್ಟ್ ಮಾಡಬಾರ್ದು ಅಂತ ಹಳೆ ಮನೆ ಯಾವುದನ್ನಾದರೂ ನಾವು ಬೀಳಿಸುವಾಗ ಆ ಮನೆಯಲ್ಲಿರುವ ಎಲ್ಲ ಸಾಮಾನು ಸರಂಜಾಮುಗಳು ಕೆಲವನ್ನ ರೀಯೂಸ್ ಮಾಡಬಹುದು, ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಮತ್ತೆ. ಆ ಥರ ಜೇಡವು ಕೂಡ ಮಾಡ್ತದೆ. ಭಗವಂತನು ಕೂಡ ಹಾಗೇನಾ ಅಂತ ಏನಾದ್ರು ಸಂಶಯ ಬಂದರೆ ಹಾಗಲ್ಲ. ಭಗವಂತನಿಗೆ ಪ್ರಕೃತಿಯನ್ನು ಅವಲಂಬಿಸಿಯೂ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಪ್ರಕೃತಿ ಅವಲಂಬನೆ ಇಲ್ಲದೇನೂ ಅವನಿಗೆ ಮಾಡ್ಲಿಕ್ಕೆ ಗೊತ್ತಿದೆ. ಆದ್ದರಿಂದ ತನ್ನ ಅಶಕ್ತಿಯಿಂದ ಭಗವಂತ ಹೀಗೆ ಮಾಡೋದಲ್ಲ ಅಂತೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ತಾನೇ ಅದನ್ನು ನುಂಗುತ್ತಾನೆ ಅಂತ. ಅದು ನುಂಗುವುದು ಯಾವುದಕ್ಕೆ? ತನ್ನ ಸ್ವಾರ್ಥಕ್ಕಾಗಿ. ಇವನು ನುಂಗುವುದು ಯಾತಕ್ಕೆ ಅಂದರೆ ಇದೊಂದು ಸ್ವಭಾವ ಅಷ್ಟೇ. ಮತ್ತೆ ನಾವೀಗಾಗಲೇ ನೋಡಿದ್ವಲ್ಲ, ಕೆಲವು ಜೇಡುಗಳು ಬೆಳಿಗ್ಗೆ ಬಲೆಯನ್ನು ನೇಯುತ್ತವೆ, ರಾತ್ರಿ ನುಂಗಿ ಬಿಡ್ತವೆ ಅಂತ. ಆ ಬೆಳಿಗ್ಗೆ ಮತ್ತು ರಾತ್ರಿ ಅನ್ನುವುದು ಭಗವಂತನ ಪಾಲಿಗೆ ಬೆಳಗು ಅನ್ನುವುದು ಸೃಷ್ಟಿ, ರಾತ್ರಿ ಅನ್ನುವುದು ಪ್ರಳಯ. ಬೆಳಗಿನ ಕಾಲದಲ್ಲಿ ಆ ಜಗತ್ತನ್ನು ಸೃಷ್ಟಿಸ್ತಾನೆ, ಜೇಡ ಬಲೆಯನ್ನು ಸೃಷ್ಟಿಸಿದಂತೆ. ಅದರಲ್ಲಿ ಆ ಜೇಡಗಳನ್ನೆಲ್ಲ ಓಡಾಡಿಸ್ತಾನೆ, ಬೇರೆ ಕ್ರಿಮಿಕೀಟಗಳೆಲ್ಲ ಅಲ್ಲಿ ಬಂದು ಬೀಳುವಂತೆ ಮಾಡ್ತಾನೆ. ತಾನೂ ಕೂಡ ಅಲ್ಲೇ ಸಂಚಾರ ಮಾಡ್ತಿರ್ತಾನೆ, ಅದು ವಿಶೇಷ. ಜೇಡುವು ಅಲ್ಲೇ ಸಂಚಾರ ಮಾಡ್ತದೆ. ರಾತ್ರಿ ಅಂದರೆ ಪ್ರಳಯ ಕಾಲ, ಅದು ಬಂದಾಗ ಆ ಬಲೆಯನ್ನು ತಾನು ನುಂಗಿ ಬಿಡ್ತಾನೆ. ಕೆಲವು ಅನೇಕ ದಿನಗಳ ಕಾಲ ಬಲೆಯನ್ನು ಹಾಗೆ ಇಟ್ಟಿರ್ತಾರೆ. ಆದರೆ ಇವನು ಮಾತ್ರ ಬೆಳಿಗ್ಗೆ ಸೃಷ್ಟಿ ಕಾಲದಲ್ಲಿ ಅದನ್ನು ಸೃಷ್ಟಿ ಮಾಡಿ ಪ್ರಳಯ ಕಾಲದಲ್ಲಿ ಅದನ್ನು ನಾಶಪಡಿಸಿ ಬಿಡ್ತಾನೆ. ಒಂದು ಜೇಡದ ಪ್ರಭೇದ ಬೆಳಿಗ್ಗೆ ಬಲೆಯನ್ನು ನೇಯ್ದು ಮತ್ತೆ ರಾತ್ರಿ ಹೇಗೆ ನುಂಗುತ್ತದೋ ಹಾಗೆ. ಹೀಗೆ ತುಂಬಾ ಸುಂದರವಾದಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಆ ಅನೇಕ ಜೇಡದ ಪ್ರಭೇದಗಳನ್ನು, ಇನ್ನೂ ಅನೇಕ ಇರಬಹುದು, ಪ್ರಾಣಿಶಾಸ್ತ್ರಜ್ಞರು ಅದನ್ನು ಹೆಚ್ಚು ನಮ್ಮ ಕ್ಷೇತ್ರ ಅಲ್ಲ ಅದು, ಅದನ್ನು ಮತ್ತೆ ಇನ್ನೂ ಹೆಚ್ಚಾಗಿ ಅವರು ವಿವರಿಸಬಲ್ಲರು. ಆದರೂ ಭಗವಂತನ ಈ ಒಂದು ಕಾರ್ಯವೈಖರಿ
ಅವನು ಸೃಷ್ಟಿಸುವುದು, ಅಲ್ಲಿ ವಿಹರಿಸುವುದು, ಮತ್ತೆ ನುಂಗುವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವನೇ ಸೃಷ್ಟಿಸಿದ ಈ ಒಂದು ಜೇಡದ ಒಂದು ಉದಾಹರಣೆ ನಾವೇನು ನೋಡಿದ್ದೀವಿ ಅದು ತುಂಬ ಸುಂದರವಾಗಿದೆ. ಯಥೋರ್ಣನಾಭಿಸೃಣ ಸೃಜತೆ ಗೃಹತೆ ಚ ಅಂತ ಅಥರ್ವಣ ಉಪನಿಷತ್ತು ಮೊದಲಾದಲ್ಲೂ ಕೂಡ ಅದೇ ಉದಾಹರಣೆಯನ್ನ ಉಪನಿಷತ್ತು ಕೊಟ್ಟಿದೆ. ಹೀಗೆ ಇವತ್ತು 27 ಶ್ಲೋಕಗಳವರೆಗೆ, 24ನೇ ಶ್ಲೋಕದಿಂದ 27ನೇ ಶ್ಲೋಕದವರೆಗೆ 4 ಶ್ಲೋಕಗಳನ್ನು ನಾವು ನೋಡಿದ್ದೀವಿ. ಭಾಗವತ್ ಸಾರೋದ್ಧಾರವನ್ನು ಕೂಡ ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.